ವೆಲ್ಕಮ್ ಬ್ಯಾಕ್ ಟು ದ ಸೀರೀಸ್. ಸೊ ಟುಡೇ ನಾವು 1584 ಮಿನಿಮಮ್ ಕಾಸ್ಟ್ ಟು ಕನೆಕ್ಟ್ ಆಲ್ ಪಾಯಿಂಟ್ಸ್ ಅಂತ ಹೇಳಿಬಿಟ್ಟು ಒಂದು ಪ್ರಾಬ್ಲಮ್ ಇದೆ. ಲೆಟ್ಸ್ ಕ್ವಿಕ್ಲಿ ಗೋ ಥ್ರೂ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆ್ಯಂಡ್ ಸಿ ಹೇಗೆ ಸಾಲ್ವ್ ಮಾಡೋದು ಇದನ್ನು ಅಂತ ಹೇಳಿ. ಆಯಿತಾ, ಯು ಆರ್ ಗಿವನ್ ಅನ್ ಅರೇ ಪಾಯಿಂಟ್ಸ್ ರಿಪ್ರೆಸೆಂಟಿಂಗ್ ಇಂಟಿಜರ್ ಕೋಆರ್ಡಿನೇಟ್ಸ್ ಆಫ್ ಸಮ್ ಪಾಯಿಂಟ್ 2D ಪ್ಲೇನ್. ಒಂದು 2D ಪ್ಲೇನಲ್ಲಿ ನಮಗೇನು ಕೊಟ್ಟಿದ್ದಾರೆ, ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ, XI, YI ಅಂತ ಹೇಳಿಬಿಟ್ಟು. ಸೊ ಈ ಥರ ಪಾಯಿಂಟ್ಸ್ ಇರುತ್ತೆ, 0, 0, 2, 2. ದೀಸ್ ಆರ್ ಕಾರ್ಟೀಷಿಯನ್ ಪ್ಲೇನಲ್ಲಿ ಏನಿದು ಇವೆಲ್ಲ ಪಾಯಿಂಟ್ಸ್ಗಳು, ರೈಟ್. ದ ಕಾಸ್ಟ್ ಆಫ್ ಕನೆಕ್ಟಿಂಗ್ 2 ಪಾಯಿಂಟ್ಸ್ ಒಂದು XI, YI ಅಂತ ಹೇಳ್ಬಿಟ್ಟಿರ್ತಕ್ಕಂಥ ಈ ಪಾಯಿಂಟಿಂದ ಯಾವುದೋ ಒಂದು ಪಾಯಿಂಟ್, ಲೆಟ್ಸ್ ಈ ಪಾಯಿಂಟಿಗೆ ನಾನು ಕನೆಕ್ಟ್ ಮಾಡಬೇಕು ಅಂತ ಹೇಳಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ ಮ್ಯಾನ್ಹ್ಯಾಟನ್ ಡಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಏನು ಬೇಸಿಕ್ ಇದರಲ್ಲಿ ಕನೆಕ್ಟಿಂಗ್ ಕೋಆರ್ಡಿನೇಟ್ ಪ್ಲೇನ್ಸಲ್ಲಿ ನಾವು ಹೇಗೆ ಕರಿತೀವಲ್ಲ, ಹೇಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ದಟ್ ಈಸ್ ನಥಿಂಗ್ ಬಟ್ ಆಬ್ಸಲ್ಯೂಟ್ಸ್ ವ್ಯಾಲ್ಯೂಸ್ ಆಫ್ ಇಂಡಿವಿಜುವಲ್ ಎಕ್ಸಸ್ ವ್ಯಾಲ್ಯೂಸ್ ಆ್ಯಂಡ್ ಆಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ವೈ ವ್ಯಾಲ್ಯೂಸ್. ಅವೆರಡನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಎಡಿಷನ್ ಮಾಡಿದಾಗ ಬರ್ತಕ್ಕಂಥ ವ್ಯಾಲ್ಯೂವೇ ಮ್ಯಾನ್ಹ್ಯಾಟನ್ ಡಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು. ಸೊ ಬೇಸಿಕ್ಲಿ ದಿಸ್ ಇಸ್ ದಿ ಫಾರ್ಮುಲಾ ಫಾರ್ ಇಟ್, ರೈಟ್, ವೇರ್ the absolute value denotes the absolute value denotes the value, right. So absolute anta helandre the mathematical representation of absolute value is value anta helbiಟ್ಟು ಹೇಳ್ತಿದ್ದಾರೆ. So all in all ಎರಡರದ ಡಿಸ್ಟೆನ್ಸ್ ಬಂದ್ಬಿಟ್ಟು, ಎರಡು ಪಾಯಿಂಟಿನ ಡಿಸ್ಟೆನ್ಸ್ ಬಂದ್ಬಿಟ್ಟು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಈ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ರೈಟ್. ನಾವು ರಿಟರ್ನ್ ದ ಮಿನಿಮಮ್ ಕಾಸ್ಟ್ ಟು ಮೇಕ್ ಆಲ್ ಪಾಯಿಂಟ್ಸ್ ಕನೆಕ್ಟೆಡ್, ರೈಟ್. ಎಲ್ಲ ಪಾಯಿಂಟ್ಸ್ನು ನಾನು ಏನು ಮಾಡಬೇಕು, ಕನೆಕ್ಟ್ ಮಾಡಿರಬೇಕು. ಆಲ್ ಪಾಯಿಂಟ್ಸ್ ಆರ್ ಕನೆಕ್ಟೆಡ್ ಇಫ್ ದೆರ್ ಇಸ್ ಎಕ್ಸಾಕ್ಟ್ಲಿ ಒನ್ ಸಿಂಪಲ್ ಪಾತ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್. ಅಂದರೆ ಒಂದು ಪಾತ್ 0 ಇಂದ 2ಗೆ, 0 ಇಂದ 2 2ಗೆ, 0 0 to 2 2, ಒರಿಜಿನ್ ಟು 2 2 2 ಒಂದಿದ್ದರೆ 0 to ಇದಕ್ಕೊಂದು ಪಾಯಿಂಟ್ ಇತ್ತು ಅಂತ, 2 2 2 ಇನ್ನೊಂದು ಪಾಯಿಂಟ್ ಇತ್ತು ಅಂತ ಹೇಳಂದರೆ, ಸೊ ಬೇಸಿಕ್ಲಿ ಇಟ್ ಶುಡ್ ಬಿ ಅ ಮಿನಿಮಮ್ ಪಾತ್, ರೈಟ್. ಇದು ಇದೇ ರೀತಿಯಲ್ಲಿ ಬರೆದ್ರೆ ಅರ್ಥ ಆಗಲ್ಲ. ದೇ ಶುಡ್ ಹ್ಯಾವ್ ಪ್ರಾಬ್ಲಿ ಗಿವನ್ ದ ಎಡಿಟೋರಿಯಲ್ ಶುಡ್ ಹ್ಯಾವ್ ಬೀನ್ ಗಿವಿಂಗ್ ದಿಸ್ ಏನಂತಾರೆ, ಮೇ ಬಿ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್, ಮೇ ಬಿ ಎಡಿಟೋರಿಯಲಲ್ಲಿತ್ತೇನೋ, ರೈಟ್. ಇನ್ ಎನಿ ಕೇಸ್, ವಿತೌಟ್ ಹ್ಯಾವಿಂಗ್ ಟು ಲುಕ್ ಅಟ್ ದಿ ಎಡಿಟೋರಿಯಲ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್, ಲೆಟ್ಸ್ ಟ್ರೈ ಟು ಸ್ಕೆಚ್ ಅವರ್ ಸೆಲ್ಫ್ ಆ್ಯಂಡ್ ಬಿಲ್ಡ್ intuitions of how do we go about solving it. So the very first thing that we will act out here is very simple. We will try to sketch these points, right. We will try to sketch all these values onto ಈ ಪ್ಲೇನ್ ಮೇಲೆ, ರೈಟ್. ಸೊ ಫಸ್ಟ್ ಕ್ವಿಕ್ಲಿ ಬರೆಯೋಣ 0 0. ಸೊ ದಿಸ್ ವಿಲ್ ಹೆಲ್ಪ್ ಅಸ್ ಟು ಬಿಲ್ಡ್ ದಟ್ ಇಂಟ್ಯೂಷನ್, ರೈಟ್. ಸೊ ಒಂದು ಪಾಯಿಂಟ್ ಅಂತ ಹೇಳಿ ತೊಗೊಳ್ಳೋಣ. ಸೊ ಆ ಪಾಯಿಂಟ್ನ 0 0 ಅಲ್ಲಿದೆ, ಸೊ ಇಲ್ಲಿ ಪ್ಲೇಸ್ ಮಾಡೋಣ. 0 0 ಅಲ್ಲಿ ಒಂದು ಪಾಯಿಂಟ್ ಇದೆ, ಕ್ವಿಕ್, ಡನ್. ನೆಕ್ಸ್ಟ್ ಎಲ್ಲಿದೆ, ವಿಲ್ ಗೋ ಟು 2 2, ರೈಟ್. ನೆಕ್ಸ್ಟ್ ಬಂದುಬಿಟ್ಟು 2 2 ಅಲ್ಲಿದೆ. ಸೊ ಅಗೇನ್ ವಿ ವಿಲ್ ಟೇಕ್ ದ ಪಾಯಿಂಟ್ 2 ಮತ್ತು 2 ಅಲ್ಲಿ, ದಟ್ ಈಸ್ ಓವರ್ ಹಿಯರ್. ಸೊ ವಿ ವಿಲ್ ಮೇಕ್ ದ ಪಾಯಿಂಟ್ ದೇರ್. ನೆಕ್ಸ್ಟ್ ಎಲ್ಲಿದೆ, 3 10, ರೈಟ್. 3 ಮತ್ತು 10, ದಟ್ಸ್ ಅ ವೆರಿ ಫಾರ್ ಪಾಯಿಂಟ್, ರೈಟ್, ಲೈಕ್ ದಿಸ್, ರೈಟ್. ಇಲ್ಲಿದೆ ಪಾಯಿಂಟ್. ವಾಟ್ ಒನ್ ಥಿಂಗ್, ಚೇಂಜ್ ಗ್ರಾಫ್ ಏನಾದರೂ ಚೇಂಜ್ ಮಾಡೋಣ, ಲೀವ್ ಇಟ್. ಸೊ ವಿ ವಿಲ್ ಗೋ ವಿತ್ ದಿಸ್ ಥಿಂಗ್ ಇಟ್ ಸೆಲ್ಫ್. ಸೊ ಹೌ ಡು ವಿ ಸೆಲೆಕ್ಟ್, ಡಿಲೀಟ್ ಆ್ಯಂಡ್ ಡಿಲೀಟ್ ದಿಸ್. ಸೊ ಇವಾಗ ಸದ್ಯದಲ್ಲಿ ಏನು ಮಾಡೋಣ ಅಂದರೆ, ಇದನ್ನು ಹೇಳ್ಕೊಂಡು 3 10 ಅಲ್ಲಿ ಒಂದು ಪಾಯಿಂಟ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ 3 ಮತ್ತು 10, ಓಕೆ. Quickly we will go about doing this. So next ಬಂದ್ಬಿಟ್ಟು 5 2 7 0, right. 5 ಮತ್ತು 2, right here. 5 ಮತ್ತು 2 ಇಲ್ಲೊಂದು ಪಾಯಿಂಟು, 7 ಮತ್ತು 0, that is straight away on the x-axis, right. Okay, yeah, 7 ಮತ್ತು 0. 7 is on the x-axis, y is on y, 0 being on the y-axis, right. So quickly, this is how the point system looks like, right. So this is how it is. Now what we have to do is that we have to make all these points connected to each other such that the overall distance for connecting these stuffs, if it is adana now cost anta heli kariyadayitu anta ಹೇಳಿದ್ರೆ, that cost need to be minimum. That is what they have said, minimum cost of all the points, right. Written the minimum cost to make all points connected. All points are connected if there is ಎಕ್ಸಾಕ್ಟ್ಲಿ ಒನ್ ಸಿಂಪಲ್ ಪಾತ್ ಬಿಟ್ವೀನ್ 2 ಪಾಯಿಂಟ್ಸ್. ಸೊ ಈ ಎರಡರ ಮಧ್ಯದಲ್ಲಿ 2-3 ಕಠಿಣ ಆಗಿರ್ತಕ್ಕಂಥದ್ದು ಅಂದರೆ ಆ್ಯಸ್ ಇನ್ ನೋ ಡಿಫಿಕಲ್ಟ್ ಪಾತ್, ಜಸ್ಟ್ ಒನ್ ಸಿಂಪಲ್ ಡೈರೆಕ್ಟ್ ಲೈನ್. ಎಕ್ಸಾಂಪಲ್, ಇವಾಗ ಕನೆಕ್ಟೆಡಲ್ಲಿ ಹೇಗೆ ಕಾಣುತ್ತೆ, ಲೆಟ್ಸೆ ಒಂದು ಸೆಗ್ಮೆಂಟ್ನ ಡ್ರಾ ಮಾಡೋಣ. ಸೊ ಅದರಲ್ಲಿ ಬಂದುಬಿಟ್ಟು ಈ ರೀತಿಯಲ್ಲಿ ಒಂದು ಪಾಯಿಂಟ್ ಈ ಥರ ಕನೆಕ್ಟೆಡ್ ಇತ್ತು ಅಂತ ಹೇಳಿದ್ರೆ, ದೀಸ್ 2 ಆರ್ ಕನೆಕ್ಟೆಡ್. ಲೈಕ್ ವೈಸ್ ಒಂದು ಮಿನಿಮಮ್ ಏನಾಗಬೇಕು, ಒಂದು ಮಿನಿಮಮ್ ಕಾಸ್ಟಲ್ಲಿ ಇದಿಷ್ಟು ಕನೆಕ್ಟ್ ಆಗಬೇಕು, ರೈಟ್. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. Because it is very important to understand this example, to get the bigger picture. Once you get the bigger picture, you will understand, your logics will be very straightforward
and the intuition will be helpful, right? So ಅದಕ್ಕೆ ಒಂದು bigger picture, it is always important to connect, to understand why is that people go ahead and solve these kinds of problems, why such algorithms exist, right? So mathematically this is needed. ಯಾವತ್ತಾದರೂ ನನಗೆ ಈ ರೀತಿಯಲ್ಲಿ ಮಲ್ಟಿಪಲ್ ನೋಟ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ದೀಸ್ ಆರ್ ನಥಿಂಗ್ ಬಟ್ಸ್ ನನ್ನ ನೋಟ್ಸ್, ರೈಟ್? ಸೊ ಈ ನೋಟ್ಸಿಗೆ ನಂದೊಂದು ಪವರ್ ಗ್ರಿಡ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಎಲೆಕ್ಟ್ರಿಕಲ್ ಪವರ್ ಗ್ರಿಡ್ಸ್ಗಳು ಅಥವಾ ಟ್ರಾನ್ಸ್ಫಾರ್ಮರ್ಸ್ ಅಂತ ಹೇಳಿ ಅಂದ್ಕೊಳ್ಳೋಣ, ಅಥವಾ ಮನೆಗಳನ್ನು ಅಂದ್ಕೊಳ್ಳೋಣ. ಇದಕ್ಕೆ ನಾನು ಏನು ಮಾಡಬೇಕು? ಡೊಮೆಸ್ಟಿಕ್ ವೈರಿಂಗ್ ಕೇಬಲ್ಸ್ಗಳನ್ನು ಹಾಕಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ. ಹೇಗೆ ಹಾಕ್ತೀರಾ? ಒಂದು ಮನೆಯಿಂದ ಇನ್ನೊಂದು ಮನೆ, ಮತ್ತೊಂದು ಮನೆಯಿಂದ ಮತ್ತೊಂದು ಮನೆ. ಟೆಕ್ನಿಕಲಿ ಇದು ಕರೆಕ್ಟ್ ಆಗಲ್ಲ, ಸಿನ್ಸ್ ಐ ಹ್ಯಾವ್ ಎನ್ ಎಲೆಕ್ಟ್ರಾನಿಕ್ಸ್ ಡಿಗ್ರಿ ಅಲ್ಲ, ಐ ಕ್ಯಾನ್ ಕನ್ಫರ್ಮ್ ಸೇ ದ್ಯಾಟ್ ನನಗೆ ಬಂದಿರತಕ್ಕಂಥ ಮನೆಗೆ ಬಂದಿರತಕ್ಕಂಥ ವೈರ್ನ ಮತ್ತೆ ತೊಗೊಂಡೋಗಿ ಇನ್ನೊಬ್ಬರು ಮನೆಗೆ ಈ ರೀತಿಯಲ್ಲಿ ಕೊಡಲ್ಲ. ವಾಟ್ ದೇ ವಿಲ್ ಹ್ಯಾವ್ ಇಸ್ ಅ ಟ್ರಾನ್ಸ್ಫಾರ್ಮರ್ ಇನ್ ಬಿಟ್ವೀನ್. ಅದಕ್ಕೆ ಟು ಬಿ ವೆರಿ ಟೆಕ್ನಿಕಲಿ ಪ್ರಿಸೈಸ್, ಒಂದು ಟ್ರಾನ್ಸ್ಫಾರ್ಮರಿಂದ ಇನ್ನೊಂದು ಟ್ರಾನ್ಸ್ಫಾರ್ಮರ್, ನಥಿಂಗ್ ಬಟ್ ಮನೆ ಪಕ್ಕದಲ್ಲಿ ಅಥವಾ ಅಪಾರ್ಟ್ಮೆಂಟಲ್ಲೇ ಲೋಕಲ್ ಟ್ರಾನ್ಸ್ಫಾರ್ಮರ್ ಇಟ್ಟಿರ್ತಾರೆ. ನಾಟ್ ಗೆಟಿಂಗ್ ಇನ್ ಟು ಟೂ ಮಚ್ ಆಫ್ ಡೀಟೇಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಪಾರ್ಟ್ ಆಫ್ ಇಟ್. ಪಾಯಿಂಟ್ ಬೀಯಿಂಗ್ ಸಿಂಪಲ್, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ನಾವೇನು ಮಾಡ್ತಾ ಇದ್ದೀವಿ? ಕೇಬಲ್ಸ್ನ ಹಾಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಹೇಗೆ ಹಾಕ್ತಾರೆ? ಲೈಕ್ ಎಕ್ಸಾಂಪಲ್ ಡಿಶ್ ವಯರ್ಸ್ನ ನಾವು ಹಾಕಬೇಕು ಅಂತ ಹೇಳಂದರೆ, ಎಕ್ಸಾಂಪಲ್ ನಿಮ್ಮ ಮನೆಯೊಳಗೆ ಕೇಬಲ್ ಟಿ ವಿ ನೆಟ್ವರ್ಕ್ಸ್ ಇರುತ್ತೆ, ದಟ್ ಈಸ್ ಮೋರ್ ಕನ್ವೀನಿಯಂಟ್ ಟು ಸೇ. ಸೊ ನನಗೇನಾಗಬೇಕು? ವಯರ್ ಇಟ್ ಸೆಲ್ಫ್ ಇಸ್ ಅ ವೆರಿ ಬಿಗ್ ವಯರ್ಸ್, ರೈಟ್? ದೇ ಕಾಸ್ಟ್ ಆಸ್ ಅ ಗುಡ್ ಅಮೌಂಟ್ ಆಫ್ ಮನಿ. ಸೊ ಅದನ್ನು ನಾವೇನು ಮಾಡಬೇಕು? ಎಷ್ಟು ಮಿನಿಮಮ್ ಸಾಧ್ಯನೋ ಎಲ್ಲ ಮನೆಗಳಿಗೂ, ನಮ್ಮ ಯಾರು ಸಬ್ಸ್ಕ್ರೈಬರ್ಸ್ ಇದ್ದಾರೋ ಅವರೆಲ್ಲ ಮನೆಗೂ ನಾನು ಒಂದು ವಯರ್ಗಳನ್ನು ಹಾಕಬೇಕು. ಬಟ್ ದೆನ್ ಆಗ್ತಾ ಇರುವಾಗ ಐ ಹ್ಯಾವ್ ಟು ಮೇಕ್ ಶೋರ್ ದಟ್ ದ ವೈರಿಂಗ್ ಕಾಸ್ಟ್ ಇಸ್ ಆ್ಯಸ್ ಮಿನಿಮಲ್ ಆ್ಯಸ್ ಪಾಸಿಬಲ್. ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ವೈರಿಂಗ್, ಇಟ್ ಈಸ್ ಅಬೌಟ್ ಕನೆಕ್ಟಿಂಗ್ ರೂಟ್ಸ್, ರೈಟ್? ಎಕ್ಸಾಂಪಲ್ ಲೆಟ್ಸೇ ನಾನು ರೋಡ್ಗಳನ್ನು ಹಾಕ್ತಾ ಇದ್ದೀನಿ, ಇದು ಒಂದು 2-3 ಟೌನ್ಗಳು, ಸಿಟಿಗಳು ಅಥವಾ ಹಳ್ಳಿಗಳು, ಇವಕ್ಕೆ ಯಾವುದಕ್ಕೂ ರೋಡ್ ಇರಲಿಲ್ಲ, ಇವಾಗ ನಾನು ರೋಡ್ ಹಾಕ್ತಾ ಇದ್ದೀನಿ. ಹೇಗೆ ನಾನು ಹಾಕ್ಬೋದು? ಈ ರೋಡ್ ಹಾಕೋ ಪದ್ಧತಿ ಬಂದುಬಿಟ್ಟು ಮಿನಿಮಮ್ ಕಾಸ್ಟ್ ಆಗಬೇಕು. ಪ್ರತಿ ಸತಿನೂ ನಾನು ಕಾಂಕ್ರೀಟ್ ಹಾಕಿದಾಗ ಮಣ್ಣು, ಗ್ರಾವೆಲ್ ಎಲ್ಲದನ್ನೂ ಹಾಕ್ತಾ ಇರುವಾಗ ಈಚ್ ಒಂದು ರೋಡ್ ನನಗೆ ಈ ಹಳ್ಳಿಯಿಂದ ಈ ಹಳ್ಳಿಗೆ ಒಂದು ನಾನು ಕನೆಕ್ಟ್ ಮಾಡೋದಲ್ಲಿ ಏನಾಗುತ್ತೆ? ನನಗೆ ಇದಿಷ್ಟು ಸಮೇತ ಮಾಡಿ ನನಗೇನಾಗುತ್ತೆ? ದುಡ್ಡು ಹೋಗುತ್ತೆ ಈ ರೋಡ್ ಹಾಕ್ಲಿಕ್ಕೆ. ಈ ರೋಡ್ನ ನಾನು ಎಫಿಷಿಯೆಂಟಾಗಿ ಹೇಗೆ ಹಾಕ್ತೀನಿ ಅಂದರೆ, ಅದರರ್ಥ ಈ ಇಷ್ಟು ಹಳ್ಳಿನ ಕನೆಕ್ಟ್ ಮಾಡಲಿಕ್ಕೆ ಎಫಿಷಿಯೆಂಟಾಗಿ ಹೇಗೆ ಮಾಡ್ತೀನಿ? ಒಂದು ಮಿನಿಮಲ್ ಕಾಸ್ಟಲ್ಲಿ ನಾನು ಮಾಡಬೇಕು. ಸೊ ಅವಾಗೇನಾಗುತ್ತೆ? there is an onus on us as engineers to find ಏನು ಮಿನಿಮಮ್ ಕಾಸ್ಟ್ ಆಗುತ್ತೆ. ಇದು ಎಲ್ಲ ಹಳ್ಳಿಗಳನ್ನು ನಾವು ಕನೆಕ್ಟ್ ಮಾಡಬೇಕು, ನಮ್ಮ ಬಸ್ಗಳಲ್ಲಿ ಹೋಗಬೇಕು ಅಥವಾ ವೆಹಿಕಲ್ಸ್ ಡಿಸ್ಟ್ರಿಬ್ಯೂಷನ್ ಇಲ್ಲಿ ಆಗಬೇಕು ಅಂದರೆ ರೋಡ್ ಬೇಕು. ಆ ರೋಡಿಗೆ ನಾನು ಏನು ಹಾಕಬೇಕಾಗುತ್ತೆ? ಆಬ್ವಿಯಸ್ಲಿ ರೋಡ್ ಹಾಕಬೇಕಾಗುತ್ತೆ. ರೋಡ್ ಹಾಕುವಾಗ ನನಗೆ ಮಿನಿಮಮ್ ಕಾಸ್ಟ್ ಹಾಕಬೇಕು. ಎಲ್ಲಾದರೂ ರಿಡೆಂಡೆಂಟ್ ಆಗಿ ಫಸ್ಟ್ ನಾನು ಏನು ಮಾಡಿಬಿಡ್ತೀನಿ? ಲೆಟ್ಸೆ ಇಲ್ಲಿಂದ ಇಲ್ಲಿಗೆ, ಇವಾಗ ಇನ್ನೊಂದು ಸೆಗ್ಮೆಂಟ್ ತೊಗೊಳ್ಳುವ. ಸೊ ಇಲ್ಲಿಂದ ಇಲ್ಲಿಗೆ ಹಾಕೋ ಬದಲು ನಾನೇನು ಮಾಡ್ತೀನಿ? ಇಲ್ಲಿಂದ ಈ ದೂರದ ಹಳ್ಳಿಗೆ ಒಂದು ಹಾಕಿಬಿಟ್ಟು ನೆಕ್ಸ್ಟ್ ಅಲ್ಲಿಂದ ತೊಗೊಂಡು ಬಂದು ಇಲ್ಲಿಗೆ ಹಾಕಿದೆ. ಲೆಟ್ಸೇ ಇದು ಇರಲಿಲ್ಲ ಅಂತ ಹೇಳಿ ತಿಳ್ಕೊಳ್ಳೋಣ. ಎಕ್ಸಾಂಪಲ್, ಇದನ್ನು ತೊಗೊಂಡು ಹೋಗ್ಬಿಟ್ಟು ಡಿಲೀಟ್ ಮಾಡಿಬಿಡುವ. ಈ ಥರ ನಾನೊಂದು ರೋಡ್ ಸಿಸ್ಟಮ್ನ ಹಾಕಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಎಷ್ಟು ಕಾಸ್ಟ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಹೋಗಲಿಕ್ಕೆ? ನೋಡಿ, ಈ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು ಬೇಕು? ಮ್ಯಾನ್ಹ್ಯಾಟನ್ ಡಿಸ್ಟೆನ್ಸ್ ಬೇಕು. ಅಂದರೆ ಈ ಪಾಯಿಂಟಿನ X1 ಮತ್ತು ಈ ಪಾಯಿಂಟಿನ X2ನ ಮೈನಸ್, ಇದ್ರದ್ದು ಎಕ್ಸ್ನ ಮೈನಸ್ ಮಾಡಿ, ಇದ್ರದ್ದು ವೈನ ಮತ್ತು ಇದ್ರ ವೈನ ಮೈನಸ್ ಮಾಡಿ, ಅವೆರಡನ್ನೂ ಆ ಸಬ್ಟ್ರಾಕ್ಟೆಡ್ ಬಂದಿರತಕ್ಕಂಥ ಡಿಫ್ರೆನ್ಸಸ್ನ ಆ್ಯಡ್ ಮಾಡಿದ್ರೆ ಮ್ಯಾನ್ಹ್ಯಾಟನ್ ಡಿಸ್ಟೆನ್ಸ್ ಅಂತ ಹೇಳಿ ಕರೀತಾರೆ. ದಟ್ ಮಚ್ ಇಸ್ ಎವಿಡೆಂಟ್. ನಾವು ಕಮ್ಮಿಂಗ್ ಬ್ಯಾಕ್ ಟು ದ ಬಿಗರ್ ಪಿಕ್ಚರ್, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಮ್ಯಾನ್ಹ್ಯಾಟನ್ ಡಿಸ್ಟೆನ್ಸ್? ಭಾಳ ದೊಡ್ಡದಾಗಿ ಬರುತ್ತೆ. ಅಲ್ಲಿಂದ ಮತ್ತೆ ಈ ಹಳ್ಳಿಗೆ ಏನು ಬರುತ್ತೆ? ಭಾಳ ದೊಡ್ಡದಾಗಿ ಬರುತ್ತೆ. ಅಂದರೆ ಅದರ ಅರ್ಥ ಇವಿಷ್ಟೇ ಇತ್ತು ಅಂದರೆ ನನ್ನ ಸಿಸ್ಟಮಲ್ಲಿ ಪ್ರತಿ ಬಸ್ಸು ಈ ಹಳ್ಳಿಯಿಂದ ಈ ಹಳ್ಳಿಗೆ ಹೋಗಲಿಕ್ಕೆ ಏನಾಗಬೇಕು? ಇಲ್ಲಿಂದ ಈ ದೂರದ ತನಕ ಹೋಗಿ ಅಲ್ಲಿಂದ ವಾಪಸ್ ಬರಬೇಕಾಗತ್ತೆ, ರೈಟ್? ಪ್ರೊವೈಡೆಡ್ ರೂಟ್ ಆ ರೀತಿಯಲ್ಲಿದೆ. ಇಲ್ಲೇನೋ ಒಂದು ದೊಡ್ಡ ಮೌಂಟೇನ್ ಇದ್ದರೆ ಈ ರೀತಿಯಲ್ಲೇ ಬರಬೇಕಾಗುತ್ತೆ. ಇಲ್ಲೇನು ಮೌಂಟೇನ್ ಇಲ್ಲ, ಎಂಥದ್ದು ಇಲ್ಲ. ಇಟ್ ವಾಸ್ ಅನ್ ಎಂಜಿನಿಯರಿಂಗ್ ಫ್ಲಾ, ರೈಟ್? ಇಫ್ ಸಚ್ ಇಸ್ ದ ಕೇಸ್, ರೈಟ್? ಇದು ಹಳ್ಳಿಯಲ್ಲಿ ಅಥವಾ ಮೆಟ್ರೋ ಸಿಟೀಸ್ಗಳಲ್ಲಿ ರೋಡ್ ಹಾಕಬೇಕು ಅಂತ ಹೇಳಿ ಒಂದು ಸಿಸ್ಟಮಲ್ಲಿ ಮೇ ಬಿ ಯು ಮೈಟ್ ಹ್ಯಾವ್ ಅ ಜಿಯೋಗ್ರಫಿಕಲ್ ಕನ್ಸ್ಟೆಂಟ್. ಬಟ್ ಡಿಶ್ ವೈರ್ನ ಯೋಚನೆ ಮಾಡಿ ಅಥವಾ ಕೇಬಲ್ ನೆಟ್ವರ್ಕ್ಸ್ನ ನೀವು ಯೋಚನೆ ಮಾಡಿ, ಅದರಲ್ಲಿ ನಾನು ಏನಕ್ಕೆ ಇಲ್ಲಿಂದ ಇಲ್ಲಿಗೆ ನಾನು ಲೈನ್ ಹಾಕುವ, ರೈಟ್? ನಾನು ಏನು ಮಾಡ್ಬೋದು? ಸಿಂಪಲ್ಲಾಗಿ ಇನ್ಸ್ಟೆಡ್ ಆಫ್ ಪುಟಿಂಗ್ ಇಟ್ ಓವರ್ ದೇರ್, ನಾನು ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಏನು ಮಾಡ್ಬೋದು? ಒಂದು ಲೈನ್ನ ಎಳೆದು ಬಿಡ್ಬೋದು, ರೈಟ್? ಕ್ವಿಕ್ಲಿ ಲೆಟ್ಸ್ ಡಿಲೀಟ್ ಇಟ್ ಆಫ್. ಸೊ ಆ ಕಾರಣದಿಂದಾಗಿ, ಸೊ ವಾಟ್ ಈಸ್ ದ ಬಿಗರ್ ಪಿಕ್ಚರ್ ಇಯರ್? ದ ಬಿಗರ್ ಪಿಕ್ಚರ್ ಇಸ್ ಎಲ್ಲ ಪಾಯಿಂಟ್ಸು ನನ್ನ ಸಿಸ್ಟಮಲ್ಲಿ ಕನೆಕ್ಟ್ ಆಗಬೇಕು. ಅದನ್ನು ನಾನು ಎಷ್ಟು ಕಡಿಮೆ ಇದರಲ್ಲಿ ಏನಂತಾರೆ ಕಾಸ್ಟಲ್ಲಿ ನಾನು ಮಾಡ್ತೀನೋ, ದಟ್ ಈಸ್ ಆಫ್ ದಿ ಕ್ವಶನ್ ರೈಟ್ ನೌ. ಸೊ ದಟ್ಸ್ ದಿ ಬಿಗರ್ ಪಿಕ್ಚರ್, ರೈಟ್? ಒನ್ಸ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಬಿಗರ್ ಪಿಕ್ಚರ್, ನೌ ಲೆಟ್ಸ್ ಸ್ಟಾರ್ಟ್ ಬಿಲ್ಡಿಂಗ್ ಅವರ್ ಇಂಟ್ಯೂಷನ್, ರೈಟ್? ಇಲ್ಲೇ ಬಿಲ್ಡ್ ಮಾಡುವ. ಹೇಗೆ ಮಾಡೋದು ಇದು, ರೈಟ್? ಸಿಂಪಲ್ಲಾಗಿ ಇಷ್ಟು ಕೊಟ್ಬಿಟ್ಟಿದ್ದಾರೆ ನಮಗೆ, ರೈಟ್? ಇದನ್ನು ತೆಗಿಯೋಣ. ತೆಗೆದುಬಿಟ್ಟು ಇಷ್ಟು ಕೊಟ್ಟಿದ್ದಾರೆ. ಇದನ್ನು ಪಾಯಿಂಟಲ್ಲಿದೆ, ಇದು ಗ್ರೇ ಔಟ್ ಆಗಿದೆ. ಲೆಟ್ಸ್ ಮೇಕ್ ಇಟ್
blue. Let's add a point there, right? Blue, right? ಸೊ ಈ ರೀತಿಯಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಒಂದಿಷ್ಟು ಪಾಯಿಂಟ್ಸ್ ಕೊಟ್ಬಿಟ್ಟಿದ್ದಾರೆ. ಇವನ್ ಎಲ್ಲದಕ್ಕೂ ನಾನು ಏನು ಮಾಡಬೇಕಾಗುತ್ತೆ, ನಾನು ಕನೆಕ್ಟ್ ಮಾಡಬೇಕಾಗುತ್ತೆ. ಯು ಅಂಡರ್ಸ್ಟ್ಯಾಂಡ್ ದೀಸ್ ವರ್ ಸಮಥಿಂಗ್ ಕಾರ್ಟೀಷಿಯನ್ ಗ್ರಿಡ್ಸ್ಗಳನ್ನು ತೆಗೆದುಬಿಡಿ. ಏನು ಇವೆಲ್ಲ ನೋಡಿ, ಇವು ನಥಿಂಗ್ ಬಟ್ ನಿಮ್ಮ ಗ್ರಾಫಿನ ನೋಟ್ಸ್ಗಳು, ರೈಟ್? ಇಫ್ ಐ ಕನ್ಸಿಡರ್ ದಿಸ್ ಆರ್ ಗ್ರಾಫ್ ನೋಟ್ಸ್, ಪ್ರತಿಯೊಂದರಿಂದನೂ ನಾನು ಎಲ್ಲ ಒಂದು ಪ್ಲೇಸಸ್ಗಳಿಗೂ ರೀಚ್ ಆಗ್ಬೋದು. ಅಂದರೆ ಅದರ ಎಕ್ಸಾಂಪಲ್ ಈ ರೀತಿಯಲ್ಲಿ ನಾನು ಸೆಗ್ಮೆಂಟ್ನ ತೊಗೊಂಡ್ರೆ ಇಲ್ಲಿಂದ ನಾನು ಇಲ್ಲಿಗೂ ರೀಚ್ ಆಗ್ಬೋದು, ಇಲ್ಲಿಂದ ಇಲ್ಲಿಗೂ ರೀಚ್ ಆಗ್ಬೋದು, ದೆನ್ ಅಗೇನ್ ಸಿಮಿಲರ್ ಟು ದಿಸ್ ಆ್ಯಂಡ್ ಅಗೇನ್ ಸಿಮಿಲರ್ ಟು ದಿಸ್, ರೈಟ್? ನಾನು ಇವೆಲ್ಲದಕ್ಕೂ ಏನಾಗ್ಬೋದು, ರೀಚ್ ಆಗ್ಬೋದು. ಅದೇ ರೀತಿಯಲ್ಲಿ ಈ ಪಾಯಿಂಟಿಂದನೂ ನನ್ನ ನಂತರ ಇದಕ್ಕೂ ಕನೆಕ್ಟ್ ಆಗ್ಬೋದು, ರೈಟ್? ಅಲ್ಲಿಂದ ಇದಕ್ಕೂ ಕನೆಕ್ಟ್ ಆಗ್ಬೋದು, ಆ ನಂತರ ಇಲ್ಲಿಂದ ಇಲ್ಲಿಗೂ ಕನೆಕ್ಟ್ ಆಗ್ಬೋದು. ಆ್ಯಂಡ್ ದ ಸೇಮ್ ಗೋಸ್ ವಿತ್ ದಿಸ್ ಗಾಯ್ ಆ್ಯಸ್ ವೆಲ್. ಹಿ ಕ್ಯಾನ್ ಗೆಟ್ ಕನೆಕ್ಟೆಡ್ ಹಿಯರ್ ಆ್ಯಸ್ ವೆಲ್, ಆ್ಯಂಡ್ ದೆನ್ ಹಿ ಕ್ಯಾನ್ ಕನೆಕ್ಟ್ ಹಿಮ್ಸೆಲ್ಫ್ ಹಿಯರ್ ಆ್ಯಸ್ ವೆಲ್, ರೈಟ್? ಆ್ಯಂಡ್ ಇಲ್ಲಿಂದನೂ ಸಹಿತನೂ ಒಬ್ಬ ಮನುಷ್ಯ ಇಲ್ಲಿಗೂ ಕನೆಕ್ಟ್ ಆಗ್ಬೋದು. ಲುಕ್ ಅಟ್ ದಿಸ್, ಇಟ್ ಲುಕ್ಸ್ ಸೋ ಕೂಲ್, ರೈಟ್? ರೈಟ್? ಪ್ರತಿಯೊಂದು ನೋಡು, ಪ್ರತಿಯೊಂದು ಏನಕ್ಕಾಗಿದೆ, ಪ್ರತಿಯೊಂದು ಗ್ರಾಫ್ಸಿನ ನೋಟ್ಸ್ ಜೊತೆಗೆ ಕನೆಕ್ಟ್ ಆಗಿದೆ. ಇಫ್ ಯು ಕ್ಯಾನ್ ಕಾಲ್ ದೆಮ್ ಆ್ಯಸ್ ನೋಟ್ಸ್, ರೈಟ್? ಆ್ಯಂಡ್ ಇದ್ರದ್ದು ವ್ಯಾಲ್ಯೂ ಇದೇನಿದೆ, ಡಿಸ್ಟೆನ್ಸ್ ಇದೆ, ಇದ್ರದ್ದು ಏನಿದೆ, ಇದು ವೇಟ್ ಇದೆ. ಇದ್ರದ್ದು ಈ ವೇಟ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಇಷ್ಟು ದಿನವೂ ನನಗೆ ವೇಟ್ಸ್ ಸಿಕ್ಬಿಡ್ತಿತ್ತು, ರೈಟ್? ಇಟ್ ಈಸ್ ಲೈಕ್ 1 ಅಥವಾ 2 ಅಥವಾ 7 ಅಂತ ಹೇಳ್ಬಿಟ್ಟು ಈ ವೇಟ್ಸ್ ಎಡ್ಜಸ್ಗಳ ಮೇಲೆ ಬರೆದ್ಬಿಡ್ತಿದ್ರು. ಇವಾಗ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಜಸ್ಟ್ ಇನ್ವೋಕ್ ಅ ಫಾರ್ಮುಲಾ, ಆ್ಯಂಡ್ ದ್ಯಾಟ್ ಫಾರ್ಮುಲಾ ಇಟ್ ಸೆಲ್ಫ್ ಇಸ್ ನಾಟ್ ಸೋ ಕಾಂಪ್ಲೆಕ್ಸ್. ಜಸ್ಟ್ ಅ ಲೀನಿಯರ್ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ ವಿಲ್ ಗೆಟ್ ಯು ದ್ಯಾಟ್, ರೈಟ್? ಸೊ ಬಿಟ್ಬಿಡಿ ಅದನ್ನು, ಡಿಸ್ಟೆನ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನ, ವೆನ್ ದ ಸಿಚುವೇಶನ್ ಅರೈಸ್ ದೇರ್ ಈಸ್ ಅ ಡಿಸ್ಟೆನ್ಸ್, ದೇರ್ ಈಸ್ ಅ ವೇ ಟು ಕ್ಯಾಲ್ಕುಲೇಟ್ ಅ ಡಿಸ್ಟೆನ್ಸ್ ಅನ್ನೋದನ್ನು ತೊಗೊಂಡ್ಬಿಡೋಣ. ಸೊ ಈಚ್ ಒನ್ ಹ್ಯಾಸ್ ಅ ಡಿಸ್ಟೆನ್ಸ್ ವೇಟೆಡ್, ರೈಟ್? ಆ್ಯಂಡ್ ದೀಸ್ ಆರ್ ಡೈರೆಕ್ಟೆಡ್. ನಾನು ಇಲ್ಲಿಂದ ಇಲ್ಲಿಗೆ ಹೋದಾಗ ಇಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ವಾ, ಬರ್ಬೋದು. ಸೊ ದಿಸ್ ಈಸ್ ಅ ಸಿನರಿಯೋ ಆಫ್ ಅನ್ ಅನ್ಡೈರೆಕ್ಟೆಡ್ ಗ್ರಾಫ್ ವಿತ್ ವೇಟೆಡ್ ಕಾಸ್ಟ್. ಇಲ್ಲಿಂದ ಇಲ್ಲಿಗೆ ಅಸೋಸಿಯೇಟ್ ಆಗಲಿಕ್ಕೆ ನಾನು ಯೂನಿಟ್ ಡಿಸ್ಟೆನ್ಸಲ್ಲಿ ಅಥವಾ ಯೂನಿಟ್ ಟೈಮಲ್ಲಿ ಅಥವಾ ಯೂನಿಟ್ ವೇಟಲ್ಲಿ ನಾನು ಟ್ರಾವೆಲ್ ಆಗಿಬಿಡಲ್ಲ. ನಾನು ಏನಾಗ್ತೀನಿ, ನನಗೆ ಒಂದು ಕಾಸ್ಟ್ ಅಸೋಸಿಯೇಟೆಡ್ ವಿತ್ ಇಟ್ ಇದೆ, ರೈಟ್? ಸೊ ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ದ ಬೇಸಿಕ್ ಅಡ್ವಾನ್ಸ್ ಗ್ರಾಫ್ ಸಿಸ್ಟಮ್ ಕಾಲ್ಡ್ ಆಸ್ undirected graph, right? This is an undirected graph and it has weights for each edges. Done. Your problem intuition ಏನಾಗೋಗುತ್ತೆ ಯೋಚನೆ ಮಾಡಿ. ಇದು ಇಂಜಿನಿಯರಿಂಗ್ ಕೆಪಾಸಿಟಿಯಲ್ಲಿ ಏನಾಗುತ್ತೆ ಅಂತ ಹೇಳಿ, ಯಾವುದೋ ಒಂದು ಸೋಷಿಯಲ್ ಕನ್ಸ್ಟ್ರಕ್ಟ್ ಆಗಿರಲಿ ಅಥವಾ ಒಂದು ಸಿಚುವೇಶನ್ಸ್ ಆಗಿರಲಿ, ಯು ಆರ್ ಏಬಲ್ ಟು ಸಬ್ಸ್ಕ್ರೈಬ್ ರಿಯಾಲಿಟಿಯಿಂದ, ರಿಯಾಲಿಟಿಯಲ್ಲಿರ್ತಕ್ಕಂಥ ಈ ಒಂದು ರೋಡ್ ನೆಟ್ವರ್ಕು ಅಥವಾ ಕೇಬಲ್ ನೆಟ್ವರ್ಕು ಅಥವಾ ಎಲೆಕ್ಟ್ರಿಕಲ್ ಗ್ರಿಡ್ಡು, ಮನೆಗಳಿಗೆ ಬೇಕಾಗಿರ್ತಕ್ಕಂಥ ಡೊಮೆಸ್ಟಿಕ್ ವೈರಿಂಗು, ಇದನ್ನು ಯು ಆರ್ ಏಬಲ್ ಟು ಡೆಡ್ಯೂಸ್ ಆ್ಯಂಡ್ ಮೇಕ್ ಇಟ್ ಅಚೀವಬಲ್ ಪ್ರಾಬ್ಲಮ್. ಆ್ಯಸ್ ಇನ್ ದೊಡ್ಡದಾಗಲಿಲ್ಲ ಅದು ಪ್ರಾಬ್ಲಮ್, ಅವಾಗೇನಾಯಿತು, ಸಣ್ಣದಾಗಿ ರೆಡ್ಯೂಸ್ ಮಾಡಿದಾಗ ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಎಲ್ಲಿಗೆ ಬಂದುಬಿಡ್ತು. ಇದು ನಥಿಂಗ್ ಬಟ್ ಇದು ಅನ್ಡೈರೆಕ್ಟೆಡ್ ಗ್ರಾಫ್, ರೈಟ್? ಇದು ಅನ್ಡೈರೆಕ್ಟೆಡ್ ಗ್ರಾಫ್ ವಿತ್ ವೇಟೆಡ್ ಇಂಡೆಕ್ಸಸ್, ರೈಟ್? ಇಫ್ ಯು ಲರ್ನ್ ಸಚ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್, ರಿಯಾಲಿಟಿಯಲ್ಲಿ ನೆಟ್ವರ್ಕ್ ಟೋಪೋಲಜೀಸ್ ಆಗಿರಲಿ ಅಥವಾ ಯಾವಾಗಾದರೂ ನಾವೇನಾದರೂ ಗ್ರಾಫ್ ವೈಸ್ ಕ್ಯಾಲ್ಕುಲೇಷನ್ ಮಾಡ್ತಾ ಇರುವಾಗ ಏನಾಗೋಗುತ್ತೆ, ಎಷ್ಟು ಮ್ಯಾಥಮೆಟಿಕ್ಸ್ ಓಲ್ಡ್ ಇದೆ ಅಂತ ಹೇಳಂದರೆ, ವಿ ಕ್ಯಾನ್ ಸಾಲ್ವ್ ದ್ಯಾಟ್ ಆಲ್ ಆಫ್ ಸಚ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್ ವಿತ್ ದ ಹೆಲ್ಪ್ ಆಫ್ ಮ್ಯಾಥಮೆಟಿಕ್ಸ್. ಸೊ ಓನ್ಲಿ ಥಿಂಗ್ ಇಸ್ ದಟ್ intuition what misses versus what is in reality, what can I map it to in the realm of mathematics and physics, right? Coming back, this is a short intro upon how do you build intuition ಅನ್ನೋದು, right? So all in all, let's now boil down the things that it is an undirected with an weighted, it's an undirected graph with weighted cost, right? Done. Now how do you solve this? ಏನು ನೆನಪೇನು ಇಟ್ಕೊಳ್ಳೋದೇ ಬೇಕಾಗಿಲ್ಲ. ನಾವೇನು ಮಾಡಬೇಕಾಗಿದೆ, ಒಂದು ಲೈನ್ ಎಲ್ಲದಕ್ಕೂ ನಾವು ಕನೆಕ್ಟ್ ಮಾಡಬೇಕಾಗಿದೆ. ಲೆಟ್ಸೇ ನಾವು ಇಲ್ಲೇನು ತೊಗೊಳ್ಳೋಣ, ಒಂದು ಸೆಗ್ಮೆಂಟ್ ತೊಗೊಳ್ಳೋಣ, ಆ ಸೆಗ್ಮೆಂಟ್ನ ಬ್ಲೂ ಅಪ್ ಮಾಡೋಣ, ರೈಟ್? ಅಥವಾ ರೆಡ್ಯೂಸ್ ಮಾಡೋಣ, ರೈಟ್? ನಾವೇನು ಮಾಡಬೇಕಾಗಿದೆ, ಇದಿಷ್ಟನ್ನು ನಾವು ಈ ಥರ ರಿಡೆಂಡೆಂಟ್ ಆಗಿ ಯೋಚನೆ ಮಾಡಿ. ರಿಡೆಂಡೆನ್ಸಿ ಬೇಕಾ ಇಲ್ಲಿ? ಎಕ್ಸಾಂಪಲ್, ರಿಡೆಂಡೆನ್ಸಿ ಅಂದರೆ ಏನು? ಇಲ್ಲೇ ರಿಯಾಲಿಟಿಗೂ ನೀವೇನು ರಿಯಾಲಿಟಿಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅದಕ್ಕೂ ಇದಕ್ಕೂ ಕ್ವಶನಿಗೆ ಉತ್ತರ ತನ್ನಷ್ಟಿಗೆ ತಾನೇ ಆಟೋಮೆಟಿಕ್ಕಾಗಿ ಬರಬೇಕು ಅಂತ ಹೇಳಂದರೆ, ಕಾನ್ಸ್ಟೆಂಟ್ಸ್ ಓದಲಿಲ್ದಂಗೆ, ಇವು ಯಾವುದು ಓದಲಿಲ್ದಂಗೆ ನಿಮಗೆ ಒಂದು ಇಂಟ್ಯೂಷನ್ ಬೆಳೆದ ತಕ್ಷಣ ಏನಾಗುತ್ತೆ, ಕ್ವಶನಿಗೆ ಉತ್ತರ ನೀವೇ ಹುಡುಕ್ತೀರ.
ನಿಮಗೆ ಏನು ಅನ್ಸ್ಬಿಡುತ್ತೆ, ಕಾಮನ್ ಸೆನ್ಸ್ ರೆಲ್ಮಲ್ಲಿ ಬಂದುಬಿಡುತ್ತೆ. ದಿಸ್ ಇಸ್ ಕಾಮನ್ ಸೆನ್ಸ್, ಇದು ಇರ್ಕೂಡ್ದಲ್ಲ. ಇವಾಗ ನಾನು ಏನು ಕ್ವಶನ್ ಕೇಳ್ತಿದ್ದೀನಿ ನೋಡಿ, ನಾನೇನು ಕ್ವಶನ್ ಕೇಳ್ತಿದ್ದೀನಿ, ರಿಡೆಂಡೆಂಟ್ ಕನೆಕ್ಷನ್ ಬೇಕಾ ಅಂದರೆ ಎಕ್ಸಾಂಪಲ್ ಈ ನೋಡಿಂದ ಇಲ್ಲಿದೆ ಏನಿದೆ 0 ನೋಡಲ್ಲಿ, ಈ 2 ನೋಡಲ್ಲಿ ಏನಿದೆ ಅಲ್ಲ, ಇದಕ್ಕೆ ರಿಡೆಂಡೆನ್ಸಿ ಕನೆಕ್ಷನ್ ಬೇಕಾ ಅಂದರೆ ಅದರ ಅರ್ಥ ನಾನು ಇಲ್ಲಿಂದ ಇಲ್ಲಿಗೆ ಹೋಗ್ಬೋದು, ರೈಟ್. ಇದು ಒಂದು ರೀತಿಯಲ್ಲಿ ಅಲ್ಲಿಗೆ ಹೋಗಿ ತಲುಪೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ, ಒಂದು ಪಾತ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸಿನ್ಸ್ ಇಟ್ ಈಸ್ ಅನ್ಡೈರೆಕ್ಟೆಡ್, ನಾನೇನು ಮಾಡ್ಬೋದು, ಇಲ್ಲಿಂದ ಹೋಗಿ ಇಲ್ಲಿಗೆ ಬರ್ಬೋದು, ಅಥವಾ ಇಲ್ಲಿಂದ ಹೋಗಿ ಇಲ್ಲಿಗೂ ಬರ್ಬೋದು, ಅಥವಾ ಈ ರೀತಿಯಲ್ಲಿ ಹೋಗಿ ಈ ರೀತಿಯೂ ಬರ್ಬೋದು. ಸೊ ಈ ಥರ ಎಲ್ಲ ರಿಡೆಂಡೆನ್ಸೀಸ್ ಇದಾವಲ್ಲ, ಈ ಎಲ್ಲ ರಿಡೆಂಡೆನ್ಸೀಸ್ ಬೇಕಾ ನಮಗೆ? ಅದೇ ಕ್ವಶನ್ ಏನು ಅಂತ ಹೇಳಂದರೆ, ನಮಗೆ ಮಿನಿಮಮ್ ಪಾತ್ ಬೇಕು. ಭಾಳ ಪಾತ್ಸ್ ಇದ್ದಾವೆ, ಡೈರೆಕ್ಟಾಗೂ ಇದ್ದಾವೆ, ಅನ್ಡೈರೆಕ್ಟೆಡ್ ಆಗೂ ಇದ್ದಾವೆ, ರೈಟ್. ಡೈರೆಕ್ಟಾಗೂ ಕನೆಕ್ಟ್ ಆಗೋ ಇದ್ದಾವೆ, ಥ್ರೂ ಅನದರ್ ನೋಡ್ ಹೋಗಿ ಬರ್ತಕ್ಕಂಥ ನೋಡ್ಸ್ ಕೂಡ ನಮಗೇನಿದ್ದಾವೆ, ಪಾತ್ಸ್ ಇದ್ದಾವೆ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದೇನು, all points are connected if there is exactly one simple path. You have to understand one path ಬೇಕು, and then that should be simple path, and ಆ one path ಹೇಗಿರಬೇಕು, it should be a minimum cost. ಸೊ ಇವಾಗ ನಾನು ಬರೆದಿರ್ತಕ್ಕಂಥ ಎಲ್ಲ ಪಾತಲ್ಲೂ ಎಕ್ಸಾಂಪಲ್ ಇದನ್ನು ಯಾವುದಾದ್ರೂ ನಾವು ಬೇರೆ ಕಲರ್ ತೊಗೊಂಡು ಹೈಲೈಟ್ ಮಾಡೋದಾಯಿತು ಅಂತ ಹೇಳಂದರೆ, ರೈಟ್, ಈ ಲೈನ್ ತೊಗೊಳ್ಳೋಣ, ಇದಕ್ಕೆ ನಾವೇನು ಮಾಡೋಣ, ಯಾವುದೋ ಒಂದು ಆರೆಂಜ್ ತೊಗೊಂಡಿರೋಣ, ರೈಟ್. ಎಲ್ಲೆಲ್ಲಿದ್ದಾವೆ, ಇದು ಒಂದು ಪಾತ್ ಇದೆ, ಸಾರಿ, ರೈಟ್. Control Z, ಸೆಗ್ಮೆಂಟ್ ಆ್ಯಂಡ್ ಮತ್ತೆ ಬರೆಯೋಣ, ರೈಟ್. ಇದು ಒಂದು ಪಾತು, ರೈಟ್. ಇದು ಇನ್ನೊಂದು ಪಾತು, ಸಿಂಪಲ್ ಪಾತ್ ಅಲ್ಲ ಇದು, ಇದೇನಾಗುತ್ತೆ, ಇದು ಈ ರೀತಿಯಲ್ಲಿ ಇನ್ನೊಂದು ಪಾತ್ ಇದೆ, ರೈಟ್, ಒಪ್ಕೊಳ್ತೀರಾ. ನೆಕ್ಸ್ಟ್ ಇಲ್ಲಿಂದ ಹೋಗಿ ಇಲ್ಲಿಂದ ಬಂದು ಇಲ್ಲಿಗೊಂದಿದೆ, ನೆಕ್ಸ್ಟ್ ಇಲ್ಲಿಂದ ಹೋಗಿ ಇಲ್ಲಿಂದ ಬಂದು ಇನ್ನೊಂದಿದೆ, ಇನ್ನೊಂದು 2-3 ಅದೇ, ಎಲ್ಲದಕ್ಕೂ ಹೋಗಿ ಎಲ್ಲದಕ್ಕೂ ಬರ್ಬೋದು ಇಲ್ಲಿ, ರೈಟ್. ಈ ಥರ ಕಾಂಪ್ಲೆಕ್ಸ್ ಪಾತು ಅಥವಾ 2-3 ಸಿಂಪಲ್ ಪಾತ್ಸು, ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಇನ್ನೊಂದು ಯಾವುದಾದ್ರೂ ಪಾತ್ ಇದೆನಾ, ಅದು ಮೆನ್ಷನ್ ಮಾಡಿಲ್ಲ, ರೈಟ್. ಅಲ್ಲಿ ಇನ್ನೊಂದು ಕೊಟ್ಟಿರ್ತಾರೆ, ಎಕ್ಸ್ ಆ್ಯಂಡ್ ವೈ ಆರ್ ಡಿಸ್ಟಿಂಕ್ಟ್ ಅಂತ ಹೇಳಿಬಿಟ್ಟು, ಇನ್ನೊಂದು ವ್ಯಾಲ್ಯೂಸ್ ಇಲ್ಲ. ಒಂದು ಕಡೆ ಒಂದನ್ನು ನಾನು ಕೊಟ್ಟಿದ್ದೀನಿ ಅಂತ ಹೇಳಂದರೆ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಾನು ಇನ್ನೊಂದು ಕೊಟ್ಟಿದ್ದೀನಿ ಅಂತ ಹೇಳಂದರೆ ಮತ್ತಿನ್ನೊಂದು ಪಾಯಿಂಟ್ ಎಕ್ಸಿಸ್ಟ್ ಆಗಲ್ಲ. ಸಾರಿ, ಅವ್ರು ಹೇಳ್ತಾ ಇರೋದು ಅದಲ್ಲ ಅಂತ ಕಾಣಿಸುತ್ತೆ. ಆಲ್ ಪೇರ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಆರ್ ಡಿಸ್ಟಿಂಕ್ಟ್ ಅಂದರೆ 0 ಅಂತ ಹೇಳಿ ಇನ್ನೊಮ್ಮೆ 0 ಬರೋದಿಲ್ಲ. ಆಲ್ ಪೇರ್ಸ್ ಆರ್ ಡಿಸ್ಟಿಂಕ್ಟ್ ಅಂತ ಹೇಳಂತಿದ್ದಾರೆ. ನನಗನ್ಸೋ ಮಟ್ಟಿಗೆ ಇಲ್ಲಿಂದ ಇಲ್ಲಿಗೆ ಸೆಲ್ಫ್ ಲೂಪ್ ಆಗಿರಲಿ, ಅಂದರೆ ಎಕ್ಸಾಂಪಲ್ ಈ ರೀತಿಯಲ್ಲಿ 0ಇಂದ 0ಗೆ ಬರ್ತಕ್ಕಂಥ ಇನ್ನೊಂದು ತನ್ನಿಂದ ತನಗೆ ಇನ್ನೊಂದು ರೀತಿಯಲ್ಲಿ, ಆ ರೀತಿಯಲ್ಲಿ ಇಲ್ಲ, ಅಥವಾ ಇಲ್ಲಿಂದ ಇಲ್ಲಿಗೆ ಹೋಗಲಿಕ್ಕೆ ಮಲ್ಟಿಪಲ್ ವೇಸ್ಗಳು ಇಲ್ಲ ಆ್ಯಸ್ ಆಫ್ ನೌ, ರೈಟ್. ಇಷ್ಟು ಸಿಂಪಲ್ಲಾಗಿ ವಿ ಹ್ಯಾವ್ ಡೆಡ್ಯೂಸ್ಡ್ ಇಟ್. ನಾವು ಇವಾಗ ಕ್ವಶನ್ ಕೇಳ್ಕೊಳ್ಳಿ, ನಾನು ಒಂದು ಈ ರೀತಿಯಲ್ಲಿ ಏನಾದರೂ ನೆಟ್ವರ್ಕ್ ಕೇಬಲ್ಸ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಂದರೆ, ಈ ರೀತಿಯಲ್ಲಿ ನೆಟ್ವರ್ಕ್ ಕೇಬಲ್ಸು ಬೇಕಾ ನಮಗೆ? ಈ ಥರ ರೆಡ್ಡಲ್ಲಿ ಹೈಲೈಟ್ ಮಾಡಿರೋದು ಒಂದೇ ಮನೆಗೆ ಮಲ್ಟಿಪಲ್ ಕನೆಕ್ಷನ್ಸ್ ಬೇಕಾ? ಇಲ್ಲ ತಾನೆ. ಒಂದು ಮನೆಗೆ ಒಂದು ಸತಿ ಲೈನ್ ಎಳೆದಾದ ನಂತರ ಮುಗ್ದೋಯ್ತು, ಕರೆಂಟ್ ಹೋಗುತ್ತೆ ಆ ಲೈನಲ್ಲಿ, ಬೇರೆ ಎಲ್ಲ ಎಕ್ಸ್ಟ್ರಾ ರಿಡೆಂಡೆನ್ಸಿಗಳು ಯಾಕೆ ಬೇಕು ನಮಗೆ? ಸೊ ಆ ಕಾರಣಕ್ಕೆ ಫಸ್ಟ್ ನಾವೇನು ಮಾಡೋಣ, Control Z ಅವನ್ನ ತೆಗಿಯೋಣ, ಬೇಕಾಗಿಲ್ಲ ನಮಗೆ. ಸೊ ನಮಗೆ ಬೇಕಾಗಿರೋದು ಏನೇ, ಒಂದೇ ಒಂದು ಲೈನು, ಈ ಒಂದು ಲೈನ್ ಬೇಕು. ದಟ್ ಈಸ್ ನಥಿಂಗ್ ಬಟ್ ಅ ಸಿಂಪಲ್ ಪಾತ್, ಅ ಡೈರೆಕ್ಟ್ ಕನೆಕ್ಷನ್, ಆ್ಯಂಡ್ ಇಟ್ ಹ್ಯಾಪನ್ ಟು ಬಿ ಅ ಸಿಂಪ್ಲೆಸ್ಟ್ ಪಾತ್ ವಿತ್ ಲೋಯೆಸ್ಟ್ ಕಾಸ್ಟ್. ಅಂಥ ನೋಟ್ಸ್ಗಳನ್ನು, ಅಂಥ ಎಡ್ಜಸ್ಗಳನ್ನು ನಾವು ಕಂಡುಹಿಡಿಬೇಕು. ಅದರಿಂದ ಎಲ್ಲವೂ ಏನಾಗ್ಬಿಡ್ಬೇಕು, ಎಲ್ಲವೂ ಕನೆಕ್ಟ್ ಆಗಿಬಿಡ್ಬೇಕು. ಅದನ್ನು ನಾವು ಮಾಡಬೇಕು ಅಂತ ಹೇಳಂದರೆ ನೋಡಿ, ನಾನೇನು ಮಾಡ್ಬೋದು, ಇದನ್ನು ತೊಗೋಬೋದು, ಇಲ್ಲಿಂದ ಇದಕ್ಕೊಂದು ಕನೆಕ್ಷನ್, ರೈಟ್, ಇಲ್ಲಿಂದ ಇದಕ್ಕೊಂದು ಕನೆಕ್ಷನ್, ಇದಕ್ಕೆ ನೆಕ್ಸ್ಟ್ ಕನೆಕ್ಷನ್ ಅಂದ್ಕೊಳ್ತೀನಿ, ಅಥವಾ ಇದರಿಂದ ನೆಕ್ಸ್ಟ್ ಕನೆಕ್ಷನಲ್ಲಿ ಈ ರೀತಿಯಲ್ಲಿ, ನೆಕ್ಸ್ಟ್ ಕನೆಕ್ಷನಲ್ಲಿ ಈ ರೀತಿಯಲ್ಲಿ, ಮುಗಿದೋಯ್ತು, ರೈಟ್. ಇಷ್ಟು ನಾನು ಮಾಡಿಬಿಟ್ರೆ, ಔಟ್ ಆಫ್ ಆಲ್ ದ ರಿಡೆಂಡೆನ್ಸೀಸ್, ಇಫ್ ಐ ಆಮ್ ಏಬಲ್ ಟು ಡೂ ದಿಸ್ ಮಚ್ ಆಫ್ ನಾನು ರೆಡ್ ಮಾಡ್ತೀನಿ ಸೊ ದಟ್ ಇಟ್ ಈಸ್ ಹೈಲೈಟೆಡ್, ರೈಟ್, ನೀಟಾಗಿ, ರೈಟ್. ನೋಡಿ, this is what we need to find out if it is actually the answer, right. ಸೊ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ಎಷ್ಟಿರುತ್ತೆ, ಇದ್ರ ಮ್ಯಾನ್ಹ್ಯಾಟನ್ ಡಿಸ್ಟೆನ್ಸ್ ಎಷ್ಟು, ಒಂದು R ಅಂತ ಹೇಳಿ ತಿಳ್ಕೊಳ್ಳೋಣ, ಇದ್ರದ್ದು ಮ್ಯಾನ್ಹ್ಯಾಟನ್ ಡಿಸ್ಟೆನ್ಸ್ 5 ಅಂತ ಹೇಳಿ ತಿಳ್ಕೊಳ್ಳೋಣ, ಇದು 4 ಅಥವಾ 2 ಅಂತ ಹೇಳ್ಕೊಂಡಾಗ ಅದನ್ನೆಲ್ಲ ಎಲ್ಲದನ್ನು ಆ್ಯಡ್ ಅಪ್ ಮಾಡಿದಾಗ ನಮಗೆ ಏನು ಔಟ್ಪುಟ್ ಬರಬೇಕು, 20 ಅಂತ ಹೇಳ್ಬಿಟ್ಟು ಔಟ್ಪುಟ್ ಬರಬೇಕು, ರೈಟ್. ಸಿಂಪಲ್. ದಿಸ್ ಇಸ್ ವಾಟ್ ವಿ ನೀಡ್ ಟು ಕನ್ಸ್ಟ್ರಕ್ಟ್. ಸೊ ಎಲ್ಲಿಂದ ಎಲ್ಲಿಗೆ ಬಂದ್ವಿ, ಇಂಟ್ಯೂಷನ್ನಿಂದ ನಮಗೆ ಅರ್ಥ ಆಯಿತು ರಿಡೆಂಡೆನ್ಸಿ ಬೇಡ ಅಂತ ಹೇಳಿ. ರಿಡೆಂಡೆನ್ಸಿ ಬೇಡ ಅಂತ ಹೇಳಂದಾಗ ಮಿನಿಮಮ್ ಆಗಿ ಏನು ರೂಟ್ ನಾವು ತೊಗೋಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ರೈಟ್. ಇವಾಗ ಯೋಚನೆ ಮಾಡಿ, ದೇರ್ ಇಸ್ ಅ ವೇಟೆಡ್ ಇಂಡೆಕ್ಸ್, ರೈಟ್. ವೇಟೆಡ್ ಇಂಡೆಕ್ಸ್ ಇದೆ, ವೇಟೆಡ್ ಎಡ್ಜಸ್ ಇದ್ದಾವೆ, ಆ್ಯಂಡ್ ಆ ಈಚ್ ಎಡ್ಜಸ್ಸಲ್ಲಿ ನನಗೆ ಏನು ಮಾಡಬೇಕು, ಮಿನಿಮಮ್ ತೊಗೋಬೇಕು. ನಿಮಗೆ ಆಲ್ರೆಡಿ ಒಂದು ಇಂಟ್ಯೂಷನ್ ಬೆಳೆದಿರಬೇಕು ಲಾಸ್ಟ್ ಟೈಮ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ. ದಿಸ್ ಇಸ್ ನಥಿಂಗ್ ಬಟ್ ನಾವು ಏನು ಮಾಡ್ಬೋದು, ನನ್ನ ಆಲ್ಗರಿದಮ್ ಏನಾಗುತ್ತೆ, ಕ್ವಿಕ್ಲಿ ಬರೆಯೋಣ.
ಇದನ್ನು ಲೆಕ್ಕದಲ್ಲಿ ಇಟ್ಕೊಂಡು ಈ ಒಂದು ಗ್ರಾಫ್ನ ನಾವು ಲೆಕ್ಕದಲ್ಲಿ ಇಟ್ಕೊಂಡು ನಾವು ಆಲ್ಗೋರಿದಮ್ ಬರೆಯೋದಾಯಿತು ಅಂದರೆ ಏನಾಗಬೇಕು, ಆ ರೆಫರ್ ಇದರಲ್ಲಿ ತೊಗೊಳ್ಳಿ, ರೈಟ್. ಆಲ್ಗೋದಲ್ಲಿ ನಾವೇನು ಮಾಡಬೇಕು, ಈ ಒಂದು ಪಿರಮಿಡ್ನ ನಾವೇನು ಮಾಡಬೇಕು, ಅಲ್ಟಿಮೇಟ್ಲಿ ವಿ ಶುಡ್ ನೋ ಆಲ್ ದ ಪಾತ್ಸ್, ರೈಟ್. ಈ ಒಂದು ಪಾಯಿಂಟಿಂದ ಇದೆಷ್ಟೇ ಪಾಯಿಂಟ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಎಕ್ಸಾಂಪಲ್, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಾನು ಹೋಗ್ತಾ ಇದ್ದೀನಿ, ಇನ್ನು ಉಳಿದಿದ್ದೆಲ್ಲ ಕಾಂಪ್ಲೆಕ್ಸಿಟಿ ಬಿಡಿ. ಇಲ್ಲಿಂದ ಈ ಪಾಯಿಂಟಿಗೆ ನನಗೆ ಹೋಗಲಿಕ್ಕೆ ಏನೆಲ್ಲ ನನಗೆ ದಾರಿ ಇದೆ, ಒಂದು ದಾರಿ ಅಂತೂ ಇದೆ. ನೆಕ್ಸ್ಟು ಇನ್ನೊಂದು ಕ್ವಶನ್ ನೀವು ಕೇಳ್ಕೊಬೇಕಾಗಿರೋದು, ಇಲ್ಲಿಂದ ಬೇರೆ ಎಲ್ಲ ನೋಟ್ಸ್ಗಳು ಇದ್ದಾವೆ, ನಮಗೆ ನೋಟ್ಸ್ಗಳು ಮೊದಲಾಗಿ ಕೊಟ್ಬಿಟ್ಟಿದ್ದಾರೆ. ಇವೆಲ್ಲ ಏನು 0 0 2 2 ಇವೆಲ್ಲ ದೀಸ್ ಆರ್ ಆಲ್ ಇಲ್ಯೂಷನ್ಸ್, ರೈಟ್. ಅಂದರೆ ಹೇಳೋ ಅರ್ಥ 0 0 ಇಸ್ ನಥಿಂಗ್ ಬಟ್ ನಾನು ಏನಂತ ಕರಿಬೋದು, ಒಂದು ಪಾಯಿಂಟ್ ಎ ಅಥವಾ 0 ಅಂತಲೇ ನೋಟ್ ಮಾಡ್ಬಿಡೋದು. ಎಕ್ಸಾಂಪಲ್ ಇವಾಗ ನೋಟ್ ಮಾಡ್ತಾ ಹೋಗೋಣ, ಇಫ್ ಇಟ್ ಪರ್ಮಿಟ್ಸ್ ಅಲ್ಲ. ಒಂದು ABC ಟೆಕ್ಸ್ಟ್ ಅಂತ ಹೇಳಿ ತಗೊಂಡು ನೋಡುವ, 0 ಅಂತ ಹೇಳಿ ಕರೆದ್ರೆ 0, ಓಕೆ 0 ಅಂತ ಹೇಳಿ ತೊಗೊಳ್ತಾ ಇದೆ, ಗುಡ್. ಇದನ್ನು ನಾನು 0 ಅಂತ ಹೇಳಿ ಕರಿತೀನಿ, ರೈಟ್. ನೆಕ್ಸ್ಟ್ ಏನಂತ ಕರಿತೀನಿ, ಇಲ್ಲಿ ಇದನ್ನು ನಾನು ಏನಂತ ಕರೆಯೋಣ, 1 ಅಂತ ಹೇಳಿ ಕರೆಯೋಣ ಇದನ್ನು, ರೈಟ್. 1 ಅಂತ ಕರೆಯೋಣ, 1 ಅಂತ ಹೇಳಿ ಕರೀತೀನಿ. ನೆಕ್ಸ್ಟ್ ಇದನ್ನೇನಂತ ಕರಿತೀನಿ, ನೆಕ್ಸ್ಟ್ ಇದನ್ನು 2 ಅಂತ ಹೇಳಿ ಕರಿತೀನಿ, 2 ಅಂತ ಹೇಳಿ ಕರೆದೆ. ನೆಕ್ಸ್ಟ್ ಇದೇನು 3, 3. ಇದನ್ನೇನಂತ ಕರಿತೀನಿ, 4 ಅಂತ ಕರಿತೀನಿ, ರೈಟ್. ಈ ನೋಟ್ಸ್ಗಳನ್ನು ನಾವು ಈ ರೀತಿ ಅಥವಾ ABCD ಅಂತಲೂ ಬರೀಬೋದು ನಾವು, ರೈಟ್. ಓಕೆ, ಡನ್. ಇದರದ್ದೇನು ಅವಶ್ಯಕತೆ ಇಲ್ಲ, ಬಟ್ ದಟ್ಸ್ ಓಕೆ, ಲೆಟ್ ಇಟ್ ಬಿ ದೇರ್, ರೈಟ್. ಸೊ ಈ ರೀತಿಯಲ್ಲಿ ನಾನು ಕರೆದ್ರೆ ಇದನ್ನು ಏನಾಗೋಯ್ತು, ಈ ಎಲ್ಲ ಬೇಕಾಯ್ತಾ, ಇದು ಅವಶ್ಯಕತೆ ಇಲ್ಲ. ಇದು ಅವಶ್ಯಕತೆ ಬರೋದೇ ಎಲ್ಲಿಗೆ ನೋಡಿ, 0 1 2 3 4. ದಿಸ್ ಈಸ್ ವಾಟ್ ವಿ ಹ್ಯಾವ್ ರಿಟನ್, 0 1 2 3 4. ದೇರ್ ಆರ್ 5. ಇದು ನೋಡ್ ಲೆಂತ್ ಬಂದುಬಿಟ್ಟು 5 ಲೆಂತ್ ಆ್ಯಂಡ್ ವ್ಯಾಲ್ಯೂಸ್ ಬಂದುಬಿಟ್ಟು ಸಿನ್ಸ್ 0 ಬೇಸ್ಡ್ ಇಂಡೆಕ್ಸ್ ತೊಗೊಂಡಿರೋದ್ರಿಂದಾಗಿ 0 to 4 ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ. This is second level of optimization through intuition that we did. So we don't need a complex representation of individual nodes. That is what we are trying to make. We will give them a name. This is ಏನಂತ ಕರೆಯೋಣ, this is ಮಾರ್ತಳ್ಳಿ ಅಂತ ಹೇಳಿ ಕರೆಯೋಣ, ಇದನ್ನೇನಂತ ಕರೆಯೋಣ, ಮೆಜೆಸ್ಟಿಕ್ ಅಂತ ಹೇಳಿ ಕರೆಯೋಣ, ರೈಟ್. ಇದನ್ನು ಏನಂತ ಕರೆಯೋಣ, ಇನ್ನೊಂದು ಯಾವುದೋ ಊರು ಅಂತ ಹೇಳ್ಬಿಟ್ಟು ಕರೆಯೋಣ, ಅಥವಾ ಇನ್ನೊಂದು ಯಾವುದೋ ನಗರ ಅಂತ ಹೇಳ್ಬಿಟ್ಟು ಕರೆಯೋಣ. ಇದಕ್ಕೆಲ್ಲದಕ್ಕೂ ಹೆಸರು ಕೊಡ್ತಾ ಇದ್ದೀವಿ, ಸೊ ದಟ್ ದೇ ಡೋಂಟ್ ರಿಪ್ರೆಸೆಂಟ್. ಇಲ್ಲಿ ಕಾರ್ಟಿಷಿಯನ್ ಕೋಆರ್ಡಿನೇಟ್ಸಲ್ಲಿ ನಾವು ರಿಪ್ರೆಸೆಂಟ್ ಮಾಡ್ಬೋದು 0, ಇದನ್ನು 2 2 ಅಂತ ಹೇಳ್ಬಿಟ್ಟು. ಇಮ್ಯಾಜಿನ್ ನಾನು ವರ್ಲ್ಡ್ ವೈಡಲ್ಲಿ ಅಥವಾ ಒಂದು ಲ್ಯಾಟ್ ಲಾಂಗ್ ಕೊಟ್ಬಿಟ್ಟು ನಾನು ಏನು ಮಾಡಬೇಕಾಗುತ್ತೆ, ರೀಪ್ರೆಸೆಂಟ್ ಮಾಡಬೇಕು. ಅಂದರೆ ಲ್ಯಾಟ್ ಲಾಂಗ್ ಬಂದುಬಿಟ್ಟು ಎಷ್ಟು ದೊಡ್ಡದು ವ್ಯಾಲ್ಯೂ ಇರುತ್ತೆ, ಇಷ್ಟು ದೊಡ್ಡ ಅಂದರೆ ಏನಿಲ್ಲ ಅಂದರೂ ಸಹಿತನು 3 to 5 ಜಿಯೋ ID ತೊಗೊಂಡ್ರೆ ಅಂದರೆ 4 ಅಥವಾ 5 6 ವ್ಯಾಲ್ಯೂಸ್ ತನಕನೂ ಹೋಗ್ಬೋದು ಜಿಯೋ IDs ಆ ರೀತಿಯಲ್ಲಿ. ಸೊ ಅಷ್ಟು ದೊಡ್ಡ ನಾನು ಏನಕ್ಕೆ ರಿಪ್ರೆಸೆಂಟ್ ಮಾಡೋದು, ಅದಕ್ಕೆ ಒಂದು ಏನು ಹೆಸರು ಕೊಟ್ಬಿಡೋಣ, ಒಂದು ಹೆಸರು ಕೊಟ್ಬಿಡ್ತೀವಿ ನಾವು, ಟು ಮೇಕ್ ಇಟ್ ವೆರಿ ಸಿಂಪ್ಲರ್. ಆ್ಯಂಡ್ ಇಟ್ ಲಿಟ್ರಲಿ ಬಾಯ್ಲ್ ಡೌನ್ಸ್ ಟು ಅವರ್ ಗ್ರಾಫ್ ಪ್ರಾಬ್ಲಮ್. ಅಗೇನ್ ಆ್ಯಂಡ್ ಅಗೇನ್ ಇಟ್ ಇಸ್ ಪ್ರೂವಿಂಗ್ ಅಸ್ that it is a graphical, it's a advanced graph problem, right. Now coming back again, so ನಾವಿಲ್ಲಿ ಏನು ಮಾಡಬೇಕು, 0 ಇಂದ 1ಗೆ ಹೋಗಬೇಕು, ರೈಟ್. ಇನ್ನು ಮಿನಿಮಮ್ ಪಾತಲ್ಲಿ ನಾನು ಬೇಸಿಕ್ಲಿ ಏನು ಮಾಡಬೇಕು, 0 ಇಂದ ಯಾವ ನೈಬರ್ಸ್ನ ನಾನು ರೀಚ್ ಆಗ್ಬೋದು ಅನ್ನೋದನ್ನು ಮೊದಲು ನೋಡಬೇಕು. ಸೊ ನಾನು ಏನು ಮಾಡಬೇಕಾಗುತ್ತೆ, ಟ್ರಾವರ್ಸ್ ಮಾಡಬೇಕಾಗತ್ತೆ. ಅಗೇನ್ ಕಮ್ ಬ್ಯಾಕ್ ಟು ದ ಸೇಮ್ ಸ್ಟಫ್ ದ್ಯಾಟ್ ವಿ ನೀಡ್ ಟು ಫಸ್ಟ್ ಏನು ಲಾಜಿಕ್ಕು, ವಿ ನೀಡ್ ಟು ಟ್ರಾವರ್ಸ್, ರೈಟ್. ಟ್ರಾವರ್ಸ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಟ್ರಾವರ್ಸ್ ಮಾಡಿದಾಗ ಇಂಪಾರ್ಟೆಂಟ್ ಸ್ಟಫ್ ನಾನು ಟ್ರಾವರ್ಸ್ ಮಾಡ್ತಾನೆ ನಾನು ಏನು ಡಿಸ್ಕವರ್ ಮಾಡಬೇಕು, ಅಲ್ಲಿಗೆ ಮುಗ್ದೋಯ್ತಾ, ಎಲ್ಲದಕ್ಕೂ ನಾನು ಟ್ರಾವರ್ಸ್ ಮಾಡಿಬಿಡ್ತೀನಿ, ರೈಟ್. ಎಲ್ಲದಕ್ಕೂ ಟ್ರಾವರ್ಸ್ ಮಾಡಿದ್ರೆ ನನಗೇನು ಸಿಗುತ್ತೆ, ಎಲ್ಲದಕ್ಕೂ 0 ಇಂದ ಹೋಗ್ತಕ್ಕಂಥ ವ್ಯಾಲ್ಯೂ ಸಿಕ್ಬಿಡುತ್ತೆ, ರೈಟ್. ಅದು ತೊಗೊಂಡು ನಾನು ಏನು ಮಾಡಲಿ, ಮಿನಿಮಮ್ ಕಾಸ್ಟ್ ಗೊತ್ತಾಗುತ್ತಾ, ಆ ವ್ಯಾಲ್ಯೂಯಿಂದ ಆ ಕಡೆ ಸೈಡ್ ಆ ನೋಡಿಗೆ ಹೋಗಲಿಕ್ಕೆ ಮಿನಿಮಮ್ ಕಾಸ್ಟೇ ಅದು ಕಾಸ್ಟ್ ಅಂತ ಹೇಳ್ಬಿಟ್ಟು ತೊಗೊಳಕ್ಕಾಗುತ್ತಾ, ಇಲ್ಲ. 0 ಇಂದ ನಾನು ನನ್ನ ಹತ್ತಿರದಲ್ಲಿ ಇರತಕ್ಕಂಥ ಒಂದು ಮನೆಗೆ ಲೈನ್ ಎಳಿತೀನಿ, ನಂತರ ಏನು ಮಾಡ್ತೀನಿ, ಆ ಮನೆಯಿಂದ ನೆಕ್ಸ್ಟ್ ಹತ್ರದ ಮನೆಗೆ ಹಾಕ್ತೀನಿ ಲೈನ್, ಆ ಮನೆಯಿಂದ ನೆಕ್ಸ್ಟ್ ಹತ್ತಿರ ಯಾವುದಿದೆ ಈ ಮನೆಗೆ ಹಾಕ್ತೀನಿ ಲೈನ್, ಈ ಮನೆಯಿಂದ ನೆಕ್ಸ್ಟ್ ಹತ್ತಿರ ಯಾವುದಿದೆ ಯಾವುದೂ ಇಲ್ಲ, ಇಲ್ಲಿಂದ ಹತ್ತಿರ ಇದೆ, ಸೊ ಇಲ್ಲಿಂದ ಹಾಕ್ತೀನಿ. ನಾನು ಕನ್ಫ್ಯೂಷನ್ ಆಗ್ತೀನಿ. ಇವಾಗ ಚಾಯ್ಸ್ ತೊಗೊಳ್ತೀನಿ, ಇಲ್ಲಿಂದ ನೋಡಿ, ಇದು ಭಾಳ ಇಂಪಾರ್ಟೆಂಟು. ಇಲ್ಲಿಂದ ಎಲ್ಲ ನೋಟ್ಸಿಗೂ ನೋಡಿಕೊಂಡೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಾಪಸ್ ಎಲ್ಲ ನೋಟ್ಸಿಗೂ ನೋಡ್ಕೊಂಡಿದ್ದೀನಿ, ಯಾವುದು ಮಿನಿಮಮ್ ಇದೆ, ನೆಕ್ಸ್ಟ್ ಹತ್ರದ ಮನೆ ಯಾವುದಿದೆ ಇದಿದೆ, ಇದಕ್ಕೆ ನಾನು ಲೈನ್ ಹೇಳಿದೆ. ಇಲ್ಲಿಂದ ಮತ್ತೆ ನಾನು ಆ ಲೈನ್ನ ಕನೆಕ್ಷನ್ ಮತ್ತೆ ಫಾರ್ವರ್ಡ್ ಮಾಡಿಕೊಂಡು ಎಲ್ಲಿಗೆ ಹೇಳಿದ್ದೀನಿ, ನೆಕ್ಸ್ಟ್ ಹತ್ರದ ಮನೆ ಯಾವುದಿದೆ ಎಲ್ಲದದ್ದು ಡಿಸ್ಟೆನ್ಸ್ ಗೊತ್ತಿದೆ. ಮತ್ತು ಅಗೇನ್ ಇಲ್ಲಿಂದ ಇದಕ್ಕೆ ಡಿಸ್ಟೆನ್ಸ್ ಎಷ್ಟು, ಇದಕ್ಕೆ ಡಿಸ್ಟೆನ್ಸ್ ಎಷ್ಟು, ಇದಕ್ಕೆ ಡಿಸ್ಟೆನ್ಸ್ ಎಷ್ಟು, ಎಲ್ಲದೂ ಗೊತ್ತಿದೆ ನನಗೆ, ರೈಟ್. ಅದರೊಳಗಡೆ ನೆಕ್ಸ್ಟ್ ಹತ್ರದ ಮನೆ ಯಾವುದು, ಇದಕ್ಕೆ ಲೈನ್ ಹೇಳಿದೆ. ಇಲ್ಲಿಂದ ನನಗೆ ಎಲ್ಲದಕ್ಕೂ ಮತ್ತೆ ಗೊತ್ತಿದೆ, ಎಲ್ಲ ಲೈನಿಗೂ ಮತ್ತೆ ಗೊತ್ತಿದೆ ನನಗೆ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿ. ಅದರಿಂದ ಏನು ಮಾಡ್ತೀನಿ, ನನಗೆ ಹತ್ತಿರದಲ್ಲಿ ಮನೆ ಮತ್ತೆ ಯಾವುದಿದೆ ಇದಿದೆ, ಇದಕ್ಕೆ ಹೇಳ್ಕೊಳ್ತೀನಿ. ಇಲ್ಲಿಂದ ಮತ್ತೆ ಪುನಃ ಎಲ್ಲ ಲೈನಿಗೂ ನನಗೆ ಡಿಸ್ಟೆನ್ಸ್ ಗೊತ್ತಿದೆ, ಬಟ್ ನಾನೇನು ಮಾಡ್ತೀನಿ, ಇಲ್ಲಿಂದ ಲೈನ್ ಎಳೆಯೋದಿಲ್ಲ. ಯಾಕೆಂದರೆ ಇಲ್ಲಿಂದ ಯಾವುದಕ್ಕೆ ಹೇಳಿದ್ರು, ಇಲ್ಲಿಂದ ಇನ್ನು ಉಳಿದಿರೋದು ಯಾವುದು, ಇವೆಲ್ಲ ಕನೆಕ್ಟ್ ಆಗೋಗ್ಬಿಟ್ಟಿದ್ದಾವೆ. ಇನ್ನು ಇದಕ್ಕೆ ಹೇಳಿದ್ರೆ ಭಾಳ ದೂರ ಆಗುತ್ತೆ. ನಾನೇನು ಮಾಡ್ತೀನಿ, ವಾಪಸ್ ಇಲ್ಲಿಗೆ ಹೋಗಿ ಇಲ್ಲಿಂದ ಹೇಳ್ತೀನಿ. ಇದನ್ನು ಹೇಗೆ ಮಾಡಬೇಕು ಈಸ್ ಅ ಬಿಗ್ಗೆಸ್ಟ್ ಈ ಪ್ರಾಬ್ಲಮಿನ ಕ್ರಕ್ಸ್ ಇದು,
ರೈಟ್. ವಿ ವಿಲ್ ಗೆಟ್ ಟು ದಟ್. ಸೊ ಬಟ್ ದೆನ್ ಓವರ್ ಆಲ್ ಇಂಟ್ಯೂಷನ್ ಇಸ್ ದಿಸ್, ನಮಗೇನು ಬೇಕು, ಎಲ್ಲ ನೈಬರ್ಸ್ನ ಪ್ರೋಬ್ ಮಾಡಬೇಕು, ಅದರೊಳಗಡೆ ಇರತಕ್ಕಂಥ probe all the, not probe all the neighbors, we should know the distance of all the neighbors, right, neighbors, and take the minimum among them for ಏನು, for cost calculation, right. ಇದು ಎರಡನೇ ಲಾಜಿಕ್ ನಮ್ಮದು. Know the distance of all the neighbors and take the minimum among them for cost calculation, right. ಒಂದು ಸತಿ ನಾನು ಆ ರೀತಿಯಲ್ಲಿ ಮಾಡಿದ ತಕ್ಷಣವೇ ಅಲ್ಲಿಗೆ ನಾನು ಏನು ಮಾಡ್ತೀನಿ, ಫಾರ್ಮ್ ದಿ ಕನೆಕ್ಷನ್, ರೈಟ್. ಅಂಥ ಒಂದು ನೋಡಿಗೆ ಫಾರ್ಮ್ ದಿ ಕನೆಕ್ಷನ್, ರೈಟ್. ಅದಕ್ಕೆ ನಂತರ ಒನ್ಸ್ ಅಲ್ಲಿ ಫಾರ್ಮ್ ದಿ ಕನೆಕ್ಷನ್, ಐ ರಿಪೀಟ್ ಮೈ ಸೆಲ್ಫ್ ಲೈಕ್ ದಿಸ್, ಐ ಕೀಪ್ ಆನ್ ರಿಪೀಟಿಂಗ್ ಮೈ ಸೆಲ್ಫ್. ಅಲ್ಲಿ ನಾನು ಮಾಡ್ತಾ ಏನು ಮಾಡ್ತಿರ್ತೀನಿ, ಕಾಸ್ಟಿಗೆ ನಾನು ಸಮ್ ಅಪ್ ಮಾಡ್ತೀನಿ, ಒಂದು ರನ್ನಿಂಗ್ ಸಮ್ ಇಟ್ಕೊಂಡಿರ್ತೀನಿ. ರನ್ನಿಂಗ್ ಸಮ್ನ ನಾನು ಏನು ಮಾಡ್ತೀನಿ, ಫೈನಲಿ ಐ ವಿಲ್ ರಿಟರ್ನ್ ದಿಸ್ ರನ್ನಿಂಗ್ ಸಮ್, ಡನ್, ರೈಟ್. ಇಂಟ್ಯೂಷನಿಂದನೇ ನಾನು ಸಿಂಪಲ್ ಪ್ಲೇನ್ ಇಂಗ್ಲೀಷಲ್ಲಿ ನಾನು ಬರೆದಿದ್ದೀನಿ, ಡನ್. ನನ್ನ ಆ್ಯಸ್ ಅ ಜಾಬ್ ಆಸ್ ಅನ್ ಇಂಜಿನಿಯರ್ ಮೈ ವರ್ಕ್ ಈಸ್ ಡನ್ ಹಿಯರ್. ಅರ್ಥ ಮಾಡ್ಕೊಳ್ಳಿ, ದಿಸ್ ಇಟ್ ಸೆಲ್ಫ್ ಗಿವ್ಸ್ ಯು ಅನ್ ಎಬಿಲಿಟಿ ಟು ಬ್ರೇಕ್ ಡೌನ್ ಪ್ರಾಬ್ಲಮ್ ಆಫ್ ವಾಟ್ ವಾಸ್ ಅ ರಿಯಾಲಿಟಿ ಲೈಕ್ ದಿಟ್, ವಾಟ್ ವಾಸ್ ಅ ಅಬ್ಸರ್ಡ್ write up like this. It is not, the question is not absurd. I'm telling you something which did not make sense to begin with. ಏನು ಒಂದಿಷ್ಟು ದೊಡ್ಡ ಪ್ಯಾರಾಗ್ರಾಫಲ್ಲಿ ಬರೆದಿದ್ರು, ಐ ವಾಸ್ ಏಬಲ್ ಟು ಟೇಕ್ ದ್ಯಾಟ್ ಆ್ಯಂಡ್ ಕನ್ವರ್ಟ್ ಇನ್ ಟು ಅ ನೋನ್ ಪ್ಯಾಟರ್ನ್ ವಿಚ್ ಈಸ್ ಇನ್ ದಿಸ್ ವೇ, ಥ್ರೂ ಮೈ ಇಂಟ್ಯೂಷನ್, ಥ್ರೂ ಮೈ ಇಮ್ಯಾಜಿನೇಷನ್, ಆ್ಯಂಡ್ ಐ ಆಮ್ ಏಬಲ್ ಟು ಕೋರಿಲೇಟ್ ಇಟ್ ವಿತ್ ಅ ನೋನ್ ಪ್ರಾಬ್ಲಮ್ ದಟ್ ಐ ಹ್ಯಾವ್ ಫೇಸ್ಡ್ ಪ್ರಿವಿಯಸ್ಲಿ, ಆ್ಯಂಡ್ ನಾನು ಏನು ಮಾಡ್ತಿದ್ದೀನಿ, ಐ ಆಮ್ ಟ್ರೈಯಿಂಗ್ ಟು ಬ್ರೇಕ್ ಇಟ್ ಡೌನ್. ದಿಸ್ ಇಟ್ ಸೆಲ್ಫ್ ಇಸ್ ವೇರ್ us as engineers come into play, right. We have done it, done. Now the half battle is done now, right. Now what is that we need to do? We need to get into the nuances of coding, since we need to make it to understand to the machine, right. So we need to ಏನು ಅದನ್ನು ನಾವೇನು ಮಾಡಬೇಕು, ಇವಾಗ ಕೋಡ್ ಅಪ್ ಮಾಡಬೇಕು. ಹೇಗೆ ಕೋಡ್ ಅಪ್ ಮಾಡೋಣ, ವಾಟ್ ಈಸ್ ಅ ಚಾಯ್ಸ್ ಆಫ್ ಡಾಟಾ ಸ್ಟ್ರಕ್ಚರ್ಸ್ ದಟ್ ವಿ ವಿಲ್ ಮೇಕ್. ಸೊ ಸಿಂಪಲ್ ನೋಡಿ, ಯಾವತ್ತಾದರೂ ನಾವು ಒಂದರಿಂದ ಇನ್ನೊಂದಕ್ಕೆ ಟ್ರಾವರ್ಸ್ ಮಾಡ್ತಾ ಇದ್ದೀರಿ ಅಂದರೆ ದೆರ್ ಇಸ್ ಅ DFS approach and then there is a BFS approach, right, which we have seen, right. That is again we will write that. So traverse ಮಾಡ್ತಾ ಇದ್ದೀವಿ ಅಂದರೆ ಏನು, either BFS or DFS, you know the drill, right. So we have been doing this, right. So BFS ಅಥವಾ DFS, ಅದನ್ನು ಫಸ್ಟ್ ಲೆವೆಲಲ್ಲಿ ನೋ ದ ಡಿಸ್ಟೆನ್ಸ್ ಆಫ್ ಆಲ್ ದ ನೈಬರ್ಸ್ ಆ್ಯಂಡ್ ಟೇಕ್ ದ ಮಿನಿಮಮ್ ಅಮಾಂಗ್ ದ ಕಾಸ್ಟ್ ಕ್ಯಾಲ್ಕುಲೇಷನ್. ಇದು ಒಂದು ಸ್ವಲ್ಪ ಬಿಗ್ ಅಪ್ ಆಗಿ ಬರೆದಿದ್ದೀವಿ. ಏನಿದು, ವಾಟ್ ಡಸ್ ದ್ಯಾಟ್ ಮೀನ್? ನೋ ದ ಡಿಸ್ಟೆನ್ಸ್ ಆಫ್ ಆಲ್ ದ ನೈಬರ್ಸ್ ಅಂದರೆ ಏನು, ನಾನು ಪ್ರತಿಯೊಂದು ನೈಬರ್ಸಿಗೂ ನಾನು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿಬಿಡ್ಬೋದು. ದೇರ್ ಇಸ್ ಅ ಒನ್ ಮೆಥಡ್ ಅಥವಾ ಇದು ಒಂದು ಸಿಂಪಲ್ ಇಕ್ವೇಷನ್ ದಟ್ ವಿಲ್ ಗಿವ್ ಮಿ ದ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಮಿನಿಮಮ್ ಬೇಕು ಅದರಲ್ಲಿ. ಸೊ ಮಿನಿಮಮ್ನ ತೊಗೊಂಡು ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಾಧ್ಯ? ಮಿನಿಮಮ್ ನಾನು ಸಾರ್ಟ್ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲದನ್ನು ಒಂದರೊಳಗೆ ವ್ಯಾಲ್ಯೂ ಒಳಗಡೆ ಹಾಕ್ಕೊಳ್ತೀನಿ. ಈ ಡಿಸ್ಟೆನ್ಸ್ನ ಹಾಕ್ಕೊಳ್ತೀನಿ, ಈ ಡಿಸ್ಟೆನ್ಸ್ನ ಹಾಕ್ಕೊಳ್ತೀನಿ, ಈ ಡಿಸ್ಟೆನ್ಸ್ನ ಹಾಕ್ಕೊಳ್ತೀನಿ. ಇದನ್ನು ನಾನು ತೊಗೊಂಡು ಏನು ಮಾಡ್ಕೊಳ್ತೀನಿ, ಒಂದರೊಳಗಡೆ ಬರ್ಕೊಳ್ತೀನಿ, ರೈಟ್. ಸೊ ಎಕ್ಸಾಂಪಲ್, ಈ ಡಿಸ್ಟೆನ್ಸ್ನ ಹಾಕ್ಕೊಂಡೆ, ಈ ಡಿಸ್ಟೆನ್ಸ್ನ ಹಾಕ್ಕೊಂಡೆ, ಈ ಡಿಸ್ಟೆನ್ಸ್ನ ಹಾಕ್ಕೊಂಡೆ, ಇದನ್ನು ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಂಡು ಏನು ಮಾಡ್ಕೊಳ್ತೀನಿ, ಒಂದು ಕಡೆ ಬರ್ಕೊಂಬಿಟ್ಟು ಅದನ್ನು ನಾನು ಸಾರ್ಟ್ ಮಾಡ್ಬೋದು. ಬಟ್ ಪ್ರತಿ ಸತನೂ ನಾನು ಸಾರ್ಟ್ ಮಾಡಲಿಕ್ಕೆ ನಾವು ವಿ ಹ್ಯಾವ್ ಸೀನ್ ದ ಬೆಸ್ಟ್ ಸಿಚುವೇಶನ್ ಇಸ್ n log n ಟೈಮ್ ಆಗುತ್ತೆ. ಇನ್ನೂ ಬೆಟರ್ ಏನಾದರೂ ಮಾಡ್ಬೋದಾ ನಾವು? ಎಸ್, ದ ಬೆಟರ್ ಪಾಯಿಂಟ್ ವುಡ್ ಬಿ, ಬೆಟರ್ ಅನ್ನೋದಕ್ಕಿಂತನೂ ದ ಈಸಿಯೆಸ್ಟ್ ವೇ ವುಡ್ ಬಿ, ಯು ಹ್ಯಾವ್ ಸೀನ್ ಯೂಸಿಂಗ್ ಅ ಮಿನಿಮಮ್ ಹೀಪ್, ರೈಟ್. ಮಿನ್ ಹೀಪ್ನ ನಾವು ಮತ್ತೆ ಯೂಸ್ ಮಾಡಿಬಿಟ್ರೆ ಏನಾಗುತ್ತೆ, ಪ್ರತಿಯೊಂದು ನೋಡ್ನ ತಗೋ, ಪ್ರತಿಯೊಂದು ಮ್ಯಾನ್ಹ್ಯಾಟನ್ ಡಿಸ್ಟೆನ್ಸ್ನ ತಗೋ, ಪ್ರೋಬ್ ಮಾಡ್ತಾ ಇರುವಾಗ ಇದರೊಳಗಡೆ ಹಾಕು ಯಾವುದು, ಮಿನಿಮಮ್ ಹೀಪ್. ಇದನ್ನು NQ ಮಾಡಿ DQ ಮಾಡಿದ ತಕ್ಷಣ ನಮಗೇನು ಬರುತ್ತೆ, ಯಾವುದು ಮಿನಿಮಮ್ ಇರುತ್ತೋ ಅದು DQ ಆಗುತ್ತೆ, ರೈಟ್. ಸಿಂಪಲ್, ರೈಟ್. ಇಟ್ ವಾಸ್ ಈಸಿ. ವಿ ಹ್ಯಾವ್ ಡಿಸ್ಕವರ್ಡ್ ಅ ಟೂಲ್ ಕಾಲ್ಡ್ ಆಸ್ ಅ ಪ್ರಿಯಾರಿಟಿ ಕ್ಯೂ ಅಥವಾ ಮಿನಿಮಮ್ ಹೀಪ್ ಇನ್ ಪ್ರೀವಿಯಸ್ ಥಿಂಗ್ಸ್. ವಿ ನ್ಯೂ ದ್ಯಾಟ್ ಇಟ್ ಹೆಲ್ಪ್ಡ್ ಅಸ್ ಟು ಪ್ರೊವೈಡ್ ದ ಶಾರ್ಟೆಸ್ಟ್ ಪಾತ್, ರೈಟ್. ಅದು ಯಾಕೆ ಆಗ್ತಿದೆ, ಬೈ ದ ನೇಚರ್ ಆಫ್ ಪ್ರಿಯಾರಿಟಿ ಅಸೈನ್ ಟು ಇಟ್. ಆ ಕಾರಣದಿಂದಾಗಿ ನಮಗೇನಾಗುತ್ತೆ, ದೆರ್ ಇಸ್ ಏನಾದರೂ NQ ಮಾಡಿ DQ ಮಾಡಿ ತೆಗಿಲಿ, ದ ಮಿನಿಮಮ್ ಪ್ರಿಯಾರಿಟಿ ಇರ್ತಕ್ಕಂಥದ್ದು ಟಾಪಲ್ಲಿರುತ್ತೆ. ಸೊ ಆ ಕಾರಣದಿಂದಾಗಿ ನನಗೇನು ಬರುತ್ತೆ, ದ ಮಿನಿಮಮ್ ವ್ಯಾಲ್ಯೂ ಬರುತ್ತೆ ಹೊರಗಡೆ. ಸೊ ಅದರ ಅರ್ಥ ನೋಡಿ, ಎಷ್ಟು ಬಾಯ್ಲ್ ಸಿಂಪಲ್ ಆಯಿತು. ಇಟ್ ಬಾಯ್ಲ್ ಡೌನ್ ಟು ಸಿಂಪ್ಲೆಸ್ಟ್ ಆಫ್ ಫ್ಯಾಕ್ಟ್ಸ್. ಸೊ ನಾನು ಎಷ್ಟಾದರೂ ನೈಬರ್ಸ್ ಇರಲಿ, ಆ ನೈಬರ್ಸ್ನ ಎಲ್ಲದ್ರದ್ದು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ನಾನು ಮಿನಿ ಹೀಫಿಗೆ ಆಫರ್ ಮಾಡಿಬಿಟ್ರೆ ಅಲ್ಲಿಂದ ಬರೋದೇನೋ ದ ಮಿನಿಮಮ್ ಡಿಸ್ಟೆನ್ಸ್. ಆ ಮಿನಿಮಮ್ ಡಿಸ್ಟೆನ್ಸ್ನ ನಾನು ಏನು ಮಾಡ್ಕೊಳ್ತೀನಿ, ಫಾರ್ಮ್ ದಿ ಕನೆಕ್ಷನ್ ಇಸ್ ನಥಿಂಗ್ ಬಟ್ ಏನು ಮಾಡ್ತೀನಿ, ಕಾಸ್ಟ್ನ ತೊಗೊಳ್ತೀನಿ. ಕಾಸ್ಟ್ನ ತೊಗೊಂಡಂಗೆ ಲೆಕ್ಕ.
ಅದನ್ನು ಏನು ಮಾಡ್ತೀನಿ, ಒಂದು ರನ್ನಿಂಗ್ ಸಮ್ಮಿಗೆ ನಾನು ಏನು ಮಾಡ್ತೀನಿ, ಕಾಸ್ಟ್ ಪ್ಲಸ್ ಈಸ್ ಈಕ್ವಲ್ ಟು ಇದ್ರದ್ದು ಏನು ಡಿಸ್ಟೆನ್ಸ್ ಬಂದಿತ್ತು ಆ ಡಿಸ್ಟೆನ್ಸಿಗೆ ನಾನು ಆ್ಯಡ್ ಅಪ್ ಮಾಡ್ತೀನಿ. ಇಷ್ಟೇ ಸಿಂಪಲ್. ಈ ಇಂಟ್ಯೂಷನ್ಸ್ ಇದರೊಳಗಡೆ ವರ್ಕೌಟ್ ಆಗಲಿಲ್ಲ, ಇಲ್ಲಿವರೆಗೂ ನಿಮಗೆ ನ್ಯೂಆನ್ಸಸ್ ಬರಲಿಲ್ಲ ಅಂತ ಹೇಳಂದರೆ ತಲೆ ಕೆಡಿಸ್ಕೋಬೇಡಿ. ಇಲ್ಲೇ ನೋಡಿ ಇಷ್ಟು ನೈಬರ್ಸ್ ಇದ್ದಾವೆ, ಆ ನೈಬರ್ಸಲ್ಲಿ ಒಂದು ಮಿನಿಮಮ್ ಪಾತ್ನ ನಾವು ಹೆಂಗೆ ತೊಗೋಬೇಕು, ದೇರ್ ಆರ್ ಮಲ್ಟಿಪಲ್ ವೇಸ್. ನೀವು ಸಾರ್ಟ್ ಮಾಡ್ಬೋದು, ಏನಾದರೂ ಮಾಡ್ಬೋದು. ಸಿಂಪ್ಲೆಸ್ಟ್ ಆಫ್ ಥಿಂಗ್ ಇಸ್ ಪ್ರಿಯಾರಿಟಿ ಕ್ಯೂನ ನಾವು ಯೂಸ್ ಮಾಡಿಕೊಂಡು, ಹೀಪ್ನ ಯೂಸ್ ಮಾಡಿಕೊಂಡು ಅದರೊಳಗಿರೋ ಸ್ಮಾಲೆಸ್ಟ್ ಡಿಸ್ಟೆನ್ಸ್ನ ತೊಗೊಳ್ತೀವಿ. ಅದನ್ನು ತೊಗೊಂಡು ರನ್ನಿಂಗ್ ಸಮ್ಮಿಗೆ ನಾವು ಏನು ಮಾಡ್ಕೊಳ್ತಾ ಹೋಗ್ತೀವಿ, ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ದಟ್ ಯು ನೀಡ್ ಟು ಇನ್ ಗ್ರಾಫಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು, ನಾವು ಏನು ಫಾಲೋ ಮಾಡಬೇಕಿಲ್ಲಿ. ಪ್ರತಿ ಸತಿನೂ ಈ ನೋಡಿಂದ ನೆಕ್ಸ್ಟ್ ನೋಡಿಗೆ ಹೋಗ್ತಾ ಇದ್ದೀವಿ, ನೈಬರ್ಸಿಗೆ ಹೋಗ್ತಾ ಇದ್ದೀವಿ, ರೈಟ್. ಪ್ರತಿಯೊಂದು ನೈಬರ್ಸಿಗೆ ವಾಟ್ ಇಸ್ ದಿಸ್ ಕಾಲ್ಡ್ ಆಸ್, ದಿಸ್ ಇಸ್ ನಥಿಂಗ್ ಬಟ್ BFS, ರೈಟ್. ನಾವು ಡೆಪ್ತಲ್ಲಿ ಹೋಗ್ತಾ ಇಲ್ಲ, ಇಲ್ಲಿಗೆ ಹೋಗಿ ಮತ್ತೆ ಇಲ್ಲಿಂದ ಏನಾದರೂ ಹೋಗ್ತಾ ಇದೆ, ಆ ಥರ ಲೆಕ್ಕ ಇಲ್ಲ ನಮ್ಮ ಹತ್ರ. ನಾವು ವಿ ಡೋಂಟ್ ನೋ ವಾಟ್ ಇಸ್ ಅ ಮಿನಿಮಮ್ ಪಾತ್ ಟು ಇಟ್, ವಾಟ್ ಇಸ್ ಅ ಮಿನಿಮಮ್ ಕಾಸ್ಟ್ ಟು ಇಟ್. ದಟ್ ಈಸ್ ನಾಟ್ ದ ಏರಿಯಾ ಆಫ್ ಇಂಟ್ರೆಸ್ಟ್ ರೈಟ್ ನಾವು. ವಾಟ್ ವಿ ಹ್ಯಾವ್ ಟು ಡೂ, ನಮಗೇನು ಗೊತ್ತಾಗಬೇಕು, ಪ್ರತಿಯೊಂದು ನೈಬರ್ಸ್ನ ನೋಡಬೇಕು, ಆ ನೈಬರ್ಸಲ್ಲಿ ಮಿನಿಮಮ್ ಯಾವುದು ಅಂತ ಹೇಳಿ ತೊಗೋಬೇಕು. ದಟ್ಸ್ ಅ ಸ್ಟ್ರೇಟ್ ಅವೇ ಇಂಟ್ಯೂಷನ್, ರೈಟ್. ಸೊ ಅದನ್ನು ನಾವು ಏನಂತ ಹೇಳಿ ಕರಿತೀವಿ, ಪ್ರತಿ ಸತಿನೂ ನೈಬರ್ನ ಫಸ್ಟ್ ಲೋಡ್ ಮಾಡಿದಾಗ ನಾವೇನಂತ ಕರಿತೀವಿ, BFS, ರೈಟ್. ದಟ್ ಈಸ್ ಡನ್. ವಿ ಸಿ ದ್ಯಾಟ್ ನಾವೇನು ಯೂಸ್ ಮಾಡಬೇಕು. ಸೊ ದ ಅಲ್ಟಿಮೇಟ್ ಫಾರ್ಮುಲಾ ಇಸ್ BFS ಪ್ಲಸ್ ಪ್ರಿಯಾರಿಟಿ ಕ್ಯೂ ಯೂಸ್ ಮಾಡಿ ಒಂದು ರನ್ನಿಂಗ್ ಸಮ್ನ ನಾವು ಇಟ್ಕೊತ ಹೋದರೆ ಏನಾಗೋಗುತ್ತೆ, ಡನ್, ವಿ ವಿಲ್ ಗೆಟ್ ದ ಕಾಸ್ಟ್, ಡನ್. ದಿಸ್ ಈಸ್ ದ ಎಸೆನ್ಸ್ ಆಫ್ ದಿಸ್ ಆಲ್ಗರಿದಮ್, ರೈಟ್. ಒಂದೇ ಒಂದು ಇಂಪಾರ್ಟೆಂಟ್ ಸ್ಟಫ್ ಇಲ್ಲಿ ಮಿಸ್ಸಿಂಗ್ ಅನಿಸ್ಬೋದು, ಅಥವಾ ಆಪ್ಟಿಮೈಸೇಷನ್, ಅದು ಇನ್ನೊಂದು ಸೆಟ್ ಆಫ್ ಆಪ್ಟಿಮೈಸೇಷನ್ ಇದೆ, ಅದನ್ನು ಕೊನೆಗೆ ಹೇಳ್ತೀನಿ. ಬಟ್ ಇಂಟ್ಯೂಷನ್ ವೈಸ್ ಯೋಚನೆ ಮಾಡಿ, ಇಲ್ಲಿಂದ ಇಲ್ಲಿಗೇನೋ ಲೈನ್ ಹಾಕಿದೆ, ಮಿನಿಮಮ್ಮಿಂದ ಪ್ರಿಯಾರಿಟಿ ಕ್ಯೂವಿಂದ ಹೊರಗಡೆ ಬಂತು, ಎಲ್ಲ ನೈಬರ್ಸ್ ಎಕ್ಸ್ಪ್ಲೋರ್ ಆಗಿದೆ. ಮತ್ತು ಇಲ್ಲಿಂದ ನಾನು ಏನು ಮಾಡ್ತೀನಿ, ಮತ್ತೆ ತದನಂತರ ಇನ್ನೊಂದು ಸಾಕಷ್ಟು ನೈಬರ್ಸ್ ಇದ್ದಾವೆ, ಬಟ್ ಇದೂ ಕೂಡ ನೈಬರ್. ಇದು ಯಾಕೆ ಪರ್ಟಿಕ್ಯುಲರ್ಲಿ ಇದರೊಳಗೆ ಬರ್ತಿದೆ, ಈ ನೈಬರ್ ಮತ್ತೆ ವಾಪಸ್ ನನಗೆ ಯಾಕೆ ಬಂದು ಸಿಕ್ಕಾಕೊಳ್ತಾ ಇದೆ, ಕಾರಣ ಬಂದ್ಬಿಟ್ಟು ದಿಸ್ ಈಸ್ ಅನ್ಡೈರೆಕ್ಟೆಡ್ ಗ್ರಾಫ್, ರೈಟ್. ದೆರ್ ಇಸ್ ನೋ ಡೈರೆಕ್ಷನ್ ಅಟ್ಯಾಚ್ ಟು ಇಟ್. 0ಇಂದ 1ಗೆ ಹೋಗಬೇಕು ಅಥವಾ 1ಇಂದ 0ಗೆ ಬರಬೇಕು. ದೆರ್ ಇಸ್ ನೋ ಸ್ಪೆಸಿಫಿಕ್ ಥಿಂಗ್. ನೀವು ಯೋಚನೆ ಮಾಡಿ, ಗ್ರಿಡ್ಡಿಂದ ಹೇಗಾದರೂ ಹೋಗ್ಬೋದು ಲೈನು, ಕೇಬಲ್ ಲೈನ್ಸ್, ವಾಪಸ್ ಗ್ರಿಡ್ಡಿಗೆ ನ್ಯೂಟ್ರಲ್ ವಾಪಸ್ ಬಂದಿರುತ್ತೆ. ಮೇ ಬಿ ಟೆಕ್ನಿಕಲಿ ಇಟ್ ಮೇ ಬಿ ರಾಂಗ್, ಬಟ್ ಈ ಕೇಸಲ್ಲಂತೂ ನೀವು ಯೋಚನೆ ಮಾಡಿ, 0ಇಂದ 1ಗಾದರೂ ಹೋಗ್ಬೋದು, 1ಇಂದ 0ಗಾದರೂ ಬರ್ಬೋದು, ರೈಟ್. ವಾಪಸ್ ಮತ್ತೆ ನೀವು 0ಇಂದ 1ಗೆ ಹೋಗ್ತೀರಾ, ಮತ್ತು 1ಇಂದ 0ಗೆ ಬಂದರೆ ಮಿನಿಮಮ್ ಪಾತ್ ಇದೇ ಇತ್ತು ಅಂದರೆ ಇಲ್ಲೇ ನೀವು ಅಡ್ಗಾಯಿಸ್ಕೊಂಡ್ಬಿಡ್ತೀರ, ಪಾರ್ಟನ್ ಬೈ ಲ್ಯಾಂಗ್ವೇಜ್. ಸೊ ಪಾಯಿಂಟ್ ಬೀಯಿಂಗ್, 0ಇಂದ 1ಗೆ, 1ಇಂದ 0ಗೆ ದೆರ್ ವಿಲ್ ಬಿ ಇನ್ಫೈನೈಟ್. ಇದೇ ಮಿನಿ ಹೀಪಲ್ಲಿ NQ ಆಗುತ್ತೆ, DQ ಆಗುತ್ತೆ, ದೆರ್ ವಿಲ್ ಬಿ ಇನ್ಫೈನೈಟ್ ಲೂಪ್. ಸೊ ಬೇಸಿಕ್ಲಿ ವಿ ನೀಡ್ ಟು ಮೇಂಟೈನ್ ವಾಟ್, ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕೋಗಿದೆ, ಇದ್ರ ಮೇಲೆ ತದನಂತರ ಆಲೋಚನೆ ಮಾಡಬೇಡ. 0ಇಂದ 1ಗಾದರೂ ಹೋಗು, 1ಇಂದ 0ಗಾದರೂ ಹೋಗು, ನನ್ನ ಕಾಸ್ಟ್ ಬಂದ್ಬಿಟ್ಟು ಅಸೋಸಿಯೇಟೆಡ್ ಕಾಸ್ಟ್ ಎಷ್ಟು, ಸಿಮಿಲರ್ ಅಸೋಸಿಯೇಟೆಡ್ ಕಾಸ್ಟ್. ಸೊ ಡನ್, ನೀಡ್ ನಾಟ್ ವರಿ. ಸೊ ದಿಸ್ ಹ್ಯಾಸ್ ಬಿನ್ ಟೇಕನ್ ಕೇರ್. ಸೊ ವಿ ನೀಡ್ ಟು ಮೇಂಟೈನ್, ರಿಕರ್ಷನ್ ಆಗಬಾರ್ದು, ಮಲ್ಟಿಪಲ್ ಟೈಮ್ಸ್ ಇನ್ಫಿನಿಟಿಗೆ ಹೋಗಬಾರ್ದು ರಿಕರ್ಷನ್ ಅಂತ ಹೇಳಂದರೆ ವಿ ನೀಡ್ ಟು ಮೇಂಟೈನ್ ವಿಚ್ ಇಸ್ ಅ ಸ್ಟ್ಯಾಂಡರ್ಡ್ ಥಿಂಗ್, ವಿ ವಿಲ್ ಮೇಂಟೈನ್ ಅ ವಿಸಿಟೆಡ್ ಹ್ಯಾಶ್ ಸೆಟ್, ರೈಟ್. ವಿ ವಿಲ್ ಮೇಂಟೈನ್ ಅ ವಿಸಿಟೆಡ್ ಹ್ಯಾಶ್, ರೈಟ್. ಇಷ್ಟೇ, ಡನ್. ವಿ ಕ್ಯಾನ್ ಸ್ಟಾರ್ಟ್ ಕೋಡಿಂಗ್ ಟು ದಿಸ್. ಇಫ್ ಅಟ್ ಆಲ್ ನೀವು ಇದನ್ನು ಇಂಟ್ಯೂಷನ್ನ ಭಾಳ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಅನ್ ಅನ್ಡೈರೆಕ್ಟೆಡ್ ಪ್ರಿಯಾರಿಟಿ ಕ್ಯೂ ಹೇಗೆ ಮಾಡೋದು. ಪ್ರೀವಿಯಸ್ಲಿ ಶಾರ್ಟೆಸ್ಟ್ ಪಾತಲ್ಲಿ ವಿ ಮೇಡ್ ಡೈರೆಕ್ಟೆಡ್ ಪ್ರಿಯಾರಿಟಿ ಕ್ಯೂ, ಡೈರೆಕ್ಟೆಡ್ ಗ್ರಾಫಲ್ಲಿ ಪ್ರಿಯಾರಿಟಿ ಕ್ಯೂ ಹೇಗೆ ಮಾಡೋದು ಅಂತ ಹೇಳಿ. ಈ ಕೇಸಲ್ಲಿ ಅನ್ಡೈರೆಕ್ಟೆಡ್ ಗ್ರಾಫಿಗೆ ಪ್ರಿಯಾರಿಟಿ ಕ್ಯೂ ಹೇಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಇಲ್ಲಿಂದ ಮುಂದೆ ಇಂಪ್ಲಿಮೆಂಟೇಷನ್ ಇರುತ್ತೆ. ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದ ಬಿಗರ್ ಪಿಕ್ಚರ್ ಆ್ಯಂಡ್ ದಿಸ್ ಎಂಟೈರ್ ಸೊಲ್ಯೂಷನ್ ಎಲ್ಲ, ಮತ್ತೆ ಇನ್ನೊಮ್ಮೆ ಹೋಗಿ, ಮತ್ತೆ ಇನ್ನೊಮ್ಮೆ ನೋಡಿ, ಇಂಟ್ಯೂಷನ್ ಬಿಲ್ಡ್ ಮಾಡಿ, ನೀವೇ ಈ ಕಾರ್ಟಿಷಿಯನ್ ಪ್ಲೇನಲ್ಲಿ ಹೋಗಿ, ನಾನು ಇದರ ಲಿಂಕ್ ಕೊಡ್ತೀನಿ, ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ, 2-3 ಎಕ್ಸಾಂಪಲ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಫ್ ನಾಟ್, ಡಿಸ್ಕಷನ್ ಟ್ಯಾಬಲ್ಲಿ ಬನ್ನಿ, ಓದ್ಕೊಳ್ಳಿ, ಯಾರಾದರೂ ಒಂದು ಹೊಸ ಪರ್ಸ್ಪೆಕ್ಟಿವ್ಸ್ ಆ್ಯಡ್ ಮಾಡಿರ್ತಾರೆ, ಆ್ಯಂಡ್ ದ್ಯಾಟ್ಸ್ ಹೌ ಯು ಲರ್ನ್. ಡೈರೆಕ್ಟಾಗಿ ಹೋಗಿ ಸೊಲ್ಯೂಷನ್ ನೋಡ್ಕೊಂಬಿಟ್ಟು ಮಾಡೋದ್ರೊಳಗಡೆನೂ ಅದು ಕೊನೆ ಅಟೆಂಪ್ಟ್. ಬಟ್ ಅದಕ್ಕಿಂತ ಮುಂಚಿತವಾಗಿ ಯು ಮೇಕ್ ಯುವರ್ ಓನ್, ಟ್ರೈ ಟು ಬಿಲ್ಡ್ ಯುವರ್ ಓನ್ ಇಂಟ್ಯೂಷನ್ಸ್, ರೈಟ್. ದಟ್ ಈಸ್ ಹೌ ಯು ಲರ್ನ್, ಹೌ ಡು ಆಸ್ ಅನ್ engineer that you will grow. The problem solving help you to grow that. Now done. So repeat if you have not understood this intuition, right. So now let's get to the implementation part of it. ನಾವೇನು ಮಾಡಬೇಕು, ವೆರಿ ಸಿಂಪಲ್, ಅದನ್ನೇ ಬರೆದ ಹೋಗೋಣ. ಇಲ್ಲಿ ಏನು ಮಾಡಬೇಕಾಗುತ್ತೆ, ಫಸ್ಟ್ BFS ಪ್ಲಸ್ ಪ್ರಿಯಾರಿಟಿ ಕ್ಯೂನ ನಾವೇನು ಮಾಡಬೇಕು, ಒಂದು ಪ್ರಿಯಾರಿಟಿ ಕ್ಯೂ ಬರ್ಕೊಳ್ಳೋಣ ಮೊದಲು. ಅದನ್ನೇನಂತ ಕರೀತಾರೆ, ಅದು ಮಿನ್ ಹೀಪ್, ರೈಟ್. ಸೊ ನ್ಯೂ, ರೈಟ್, ಪ್ರಿಯಾರಿಟಿ ಕ್ಯೂ, ರೈಟ್. ಈ ಪ್ರಿಯಾರಿಟಿ ಕ್ಯೂ ಒಳಗಡೆ ಏನಿರುತ್ತೆ, ನಂದು ಎಡ್ಜು, ನೋಡ್ ಯಾವುದು ಅನ್ನೋದು ಇರುತ್ತೆ. ನೋಡ್ ಯಾವುದು, ಸೊ 0ನ 1ನ 2ನ, ಆ ನೋಡ್ಸ್ ಎಲ್ಲಿಂದ ಬರ್ತಾ ಇದೆ, ಕ್ವಿಕ್ಕಾಗಿ ಇಲ್ಲೊಂದು ಶಾರ್ಟ್
ಡೈವರ್ಷನ್ ತೊಗೊಂಡು ನೋಡ್ ಹೇಗೆ ಬರ್ತಾ ಇದೆ, ಎನ್ ಅನ್ನೋದೊಂದು ನೋಡ್ ಆಯಿತು ಅಂದರೆ ಹಿಂದ್ಗಡೆ ಎಲ್ಲ ಎನ್ ಕೊಡ್ತಾ ಇದ್ರು, ಇಲ್ಲಿ ಎನ್ ಏನಾಗುತ್ತೆ ಆಬ್ವಿಯಸ್ಲಿ ಎಷ್ಟು ಪಾಯಿಂಟ್ಸ್ ಇದೆನೋ ಅಷ್ಟು ಪಾಯಿಂಟ್ಸ್ ನನಗೆ ನೋಡು, ಯಾಕಂದರೆ ಅವ್ರು ಕೊಟ್ಟಿರೋದು ಎಲ್ಲದಕ್ಕೂ ಮಿನಿಮಮ್ ಒಂದು ಸತಿ ಅಂತೂ ಕನೆಕ್ಟ್ ಆಗೇ ಇದೆ ಆ್ಯಂಡ್ ದೋಸ್ ಆರ್ ಯೂನಿಕ್. ಸೊ ದಟ್ಸ್ ದ ನ್ಯಾಚುರಲ್ ಸ್ಟೇಟ್ ಆಫ್ ದಿಸ್ ಆಲ್ಗರಿದಮ್. ಅವಾಗ ಏನು ಮಾಡಬೇಕಾಗುತ್ತೆ, ಪಾಯಿಂಟ್ಸ್ ಡಾಟ್ ಲೆಂತ್ ಅಂತ ಹೇಳಿ ಹೊಡೆದ್ಬಿಟ್ರೆ ನಮಗೇನು ಬಂತು, ಎನ್ ಬಂದೋಯ್ತು. ದಿಸ್ ಈಸ್ ಮೈ ಎನ್. ಸೊ ಈ ಎನ್ನು 0ಇಂದ 1 ತನಕ ರನ್ ಆಗ್ತಿದೆ, ಒಪ್ಕೊಳ್ತೀರಾ? 0ಇಂದ n-1 ತನಕ ರನ್ ಆಗ್ತಿದೆ. ಸೊ ದ ಓವರ್ ಆಲ್ ನೋಡ್ ಸೈಜ್ ಬಂದುಬಿಟ್ಟು ಎನ್, ರೈಟ್? ಅಂತ ಏನು ಬಂದುಬಿಟ್ಟು ಪ್ರಿಯಾರಿಟಿ ಕ್ಯೂವಲ್ಲಿ ನಿಂತ್ಕೊಳ್ಳುತ್ತೆ. ಇದು ಬಂದುಬಿಟ್ಟು ನಥಿಂಗ್ ಬಟ್ ಮೈ ಡಿಸ್ಟೆನ್ಸ್. ಪ್ರಿಯಾರಿಟಿ ಕ್ಯೂವಲ್ಲಿ ಏನಿರುತ್ತೆ, the weights are here is nothing but Manhattan distances. How do we calculate Manhattan distance? When we get there, we are confident enough that it is a simple algorithm that helps us to calculate. We will get to that. It's a simple equation, right? So ಒಂದು ಪ್ರಿಯಾರಿಟಿ ಕ್ಯೂ ಬರ್ಕೊಂಡು, ಪ್ರಿಯಾರಿಟಿ ಕ್ಯೂ ಬಂದ ತಕ್ಷಣ ಫಸ್ಟ್ ಆಫರ್ ಮಾಡೋದು ಯಾವುದು, ಎನ್ ಕ್ಯೂ ಮಾಡೋದು ಯಾವುದು? ಯಾವುದನ್ನು ಎನ್ ಕ್ಯೂ ಮಾಡ್ತೀವಿ? ಮೊದಲನೇ ನೋಡ್ನೇ ನಾವು ಎನ್ ಕ್ಯೂ ಮಾಡೋದು. ವಿ ಆರ್ ಕಾಲಿಂಗ್ ದ ಮೊದಲನೇ ನೋಡ್ ಆ್ಯಸ್ 0, ರೈಟ್? ಎನ್ನಲ್ಲಿರ್ತಕ್ಕಂಥ 0 ಆ್ಯಂಡ್ 0ಇಂದ 0ಗೆ ಎಷ್ಟು ವ್ಯಾಲ್ಯೂ? 0, ರೈಟ್? ಡನ್. ನಾವೇನು ಮಾಡ್ತೀವಿ, ವೈಲ್ ಏನು ಮಾಡ್ತಿದ್ವಿ ಇಲ್ಲಿ, ಏನು ಮಾಡ್ತೀವಿ, ಮಿನ್ ಹೀಪ್, ರೈಟ್? ಮಿನ್ ಹೀಪ್ ಡಾಟ್ ಕೌಂಟ್ ಗ್ರೇಟರ್ ದ್ಯಾನ್ 0 ಅಂತ ಹೇಳೆಲ್ಲ ಬರಿತಾ ಇದ್ವಿ, ಒಪ್ಕೊಳ್ತೀರಾ? ಮಿನ್ ಹೀಪ್ ಡಾಟ್ ಕೌಂಟ್ ಗ್ರೇಟರ್ ದ್ಯಾನ್ 0 ಇದ್ದರೆ ಬರ್ತೀನಿ ಅಂತ ಹೇಳಿ. ಇಲ್ಲಿ ಇನ್ನೊಂದು ಏನೋ ಹೊಸದೊಂದು ಟ್ರೈ ಮಾಡ್ತೀನಿ. ಆಮೇಲೆ ಬಂದುಬಿಟ್ಟು ಏನು ಮಾಡ್ತೀರಾ, ನೋಡ್ ಈಸ್ ಈಕ್ವಲ್ ಟು ಡಿ ಕ್ಯೂ ಮಾಡ್ತೀರಾ. ಮಿನ್ ಹೀಪಿಂದ, ಪಾರ್ಡನ್ ಮೈ ಬ್ರೆವಿಟಿ ಹಿಯರ್, ಡಿ ಕ್ಯೂ ಅಂತ ಹೇಳಿ ಮಾಡ್ತೀರಾ ಇಲ್ಲಿ, ರೈಟ್? ಈ ಥರ ಎಲ್ಲ ಮಾಡೋದಕ್ಕಿಂತನೂ ಒಂದು ಆಪ್ಟಿಮೈಸೇಷನ್ ಆ್ಯಸ್ ಪಾರ್ಟ್ ಆಫ್ C# ಓನ್ಲಿ. ಬೇರೆ ಕೋಡ್ಸ್ ಇತ್ತು ಅಂದರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಇಲ್ಲೇನು ಮಾಡ್ಬೋದು ಅಂದರೆ ಡೈರೆಕ್ಟಾಗಿ ಮಿನ್ ಹೀಪ್ ಡಾಟ್ ಟ್ರೈ ಡಿ ಕ್ಯೂ ಅಂತ ಹೇಳಿದೆ, ಟ್ರೈ ಡಿ ಕ್ಯೂ. ಈ ಟ್ರೈ ಡಿ ಕ್ಯೂ ಅಲ್ಲಿ ನಾನು ಡೈರೆಕ್ಟಾಗಿ ನನಗೇನು ಬರ್ತವೆ, 2 ವ್ಯಾಲ್ಯೂ ನೋಡೂ ಬಂದೋಗುತ್ತೆ ಆ್ಯಂಡ್ ಔಟ್ ವಿತ್ ಇಟ್ಸ್ ಪ್ರಿಯಾರಿಟಿ ಹಿಯರ್ ಇಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್, ರೈಟ್? ಇವೆರಡು ಬಂದು ಹೋಗುತ್ತೆ. ಇಟ್ಸ್ ಲೈಕ್ ಇಮಿಡಿಯೇಟಾಗಿ ನಾನು ವ್ಯಾಲ್ಯೂನೂ ಚೆಕ್ ಮಾಡಿದೆ, ಕೌಂಟ್ ಇದೆನೋ ಇಲ್ಲೋ, ಡಿ ಕ್ಯೂ ಮಾಡ್ಲಿಕ್ಕೆ ಆಗ್ತಿದೇನೋ ಇಸ್ ಅ ಬೂಲಿಯನ್ ವ್ಯಾಲ್ಯೂ. ಸೊ ಆಗ್ತಿತ್ತು ಅಂತ ಹೇಳಿದ್ರೆ ಲೂಪ್ ರನ್ ಆಗ್ತಿರುತ್ತೆ ಆ್ಯಂಡ್ ನೋಡ್ನು ಪಾಪ್ಔಟ್ ಮಾಡಿ ಡಿಸ್ಟೆನ್ಸ್ನು ಪಾಪ್, ಒಂದು 3 ಲೈನ್ ಸ್ಟೆಪ್ನ ನಾನು ಒಂದೇ ಲೈನಲ್ಲಿ ಬರ್ದ ಹಾಗೆ. ಅದರ್ವೈಸ್ ಯು ಕ್ಯಾನ್ ಗೋ ಟು ಸ್ಟಿಕ್ ಟು ಕನ್ವೆನ್ಷನಲ್ ಆರ್ ಯುವರ್ ಲ್ಯಾಂಗ್ವೇಜ್ ನಿಟಿಗ್ರಿಟೀಸ್, ರೈಟ್? ಕಮಿಂಗ್ ಬ್ಯಾಕ್ ಕ್ವಿಕ್ಲಿ ನಾವು. ಸೊ ನನ್ನ ಹತ್ರ ನೋಡಿದೆ ಆ್ಯಂಡ್ ಡಿಸ್ಟೆನ್ಸ್ ಇದೆ. ನಾನು ಏನು ಮಾಡಬೇಕು, ಏನು ಮಾಡಬೇಕು, ಇದರ ನೈಬರ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು, ರೈಟ್? ಅರ್ಥ ಮಾಡ್ಕೊಳ್ಳಿ. ನಾನು ಫಸ್ಟ್ ಏನು ಮಾಡಬೇಕಾಗುತ್ತೆ, I mean, we are so equipped that we will not depend on algorithm, we will directly get into the code. ಏನು ಮಾಡ್ತೀವಿ ನಾವಿಲ್ಲಿ, ವ್ಯಾರ್ ಇದರಲ್ಲಿರ್ತಕ್ಕಂಥ ನೈಬರ್ಸ್ ಯಾರ್ಯಾರು, ಈ ನೋಡಿನ ನೈಬರ್ಸ್ ಯಾರ್ಯಾರು ಅನ್ನೋದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಆ ನೋಡಿನ ನೈಬರ್ಸ್ನ ನಾವು ಮಾಡಲಿಕ್ಕೆ ನನ್ನ ಹತ್ರ ಏನಿಲ್ಲ, ಅಡ್ಜಸೆನ್ಸಿ ಲಿಸ್ಟ್ ಇಲ್ಲ ಈ ಕೇಸಲ್ಲಿ, ರೈಟ್? ಶುಡ್ ವಿ ಬಿಲ್ಡ್ ಅನ್ ಅಡ್ಜಸೆನ್ಸಿ ಲಿಸ್ಟ್? ಥಿಂಕ್ ಅಬೌಟ್ ಇಟ್. ಶುಡ್ ವಿ ಬಿಲ್ಡ್ ಅನ್ ಅಡ್ಜಸೆನ್ಸಿ ಲಿಸ್ಟ್? ಡು ವಿ ರಿಯಲಿ ನೀಡ್ ಅನ್ ಅಡ್ಜಸೆನ್ಸಿ ಲಿಸ್ಟ್? ನೋ. ದಟ್ ಈಸ್ ವೈ ವಿ ಹ್ಯಾವ್ ಎನ್ ಹಿಯರ್, ರೈಟ್? ನಾವು ಏನು ಮಾಡ್ಬೋದು, ಸಿಂಪ್ಲಿ ನೋಡಿ, ಒಂದು ಫಾರ್ ಲೂಪ್ ನ್ಯಾಚುರಲ್ ಸ್ಟೇಟ್ಸಲ್ಲಿದ್ದಾವೆ. ನ್ಯಾಚುರಲ್ ಆಗಿ ಏನು ಬರ್ತಿದ್ದೀವಿ, ಅದಕ್ಕೆ 0, 1, 2, 3, 4, ರೈಟ್? ಇವಾಗ ನಾನು ಎಲ್ಲಿದ್ದೀನಿ, ಇವಾಗ ನಾನು ಇರ್ತಕ್ಕಂಥ ನೋಡ್ ಬಂದುಬಿಟ್ಟೆ 0. ಈ 0ಇಂದ ನೆಕ್ಸ್ಟ್ ನೋಡ್ ಬರೋದಿಲ್ಲಿ, ಇಂಟ್ i ಈಸ್ ಈಕ್ವಲ್ ಟು 1ಇಂದ ಹಿಡಿದು i ಲೆಸ್ ದ್ಯಾನ್ n, ರೈಟ್? ಆ್ಯಂಡ್ i++. ಇದನ್ನು ಮಾಡಿದ್ರೆ ಏನಾಗುತ್ತೆ, ದೀಸ್ ಆರ್ ನಥಿಂಗ್ ಬಟ್ ಏನು, ದೀಸ್ ಆರ್ ವಾಟ್, ದೀಸ್ ಆರ್ ಆಲ್ ಯುವರ್ ನೈಬರ್ ನೋಟ್ಸ್, ಕರೆಕ್ಟ್? ಒಪ್ಕೊಳ್ತೀರಾ? ದೀಸ್ ಆರ್ ಆಲ್ ಯುವರ್ ನೈಬರ್ ನೋಟ್ಸ್. ಆ್ಯಂಡ್ ಇಲ್ಲಿ ಏನು ಮಾಡಬೇಕು, ಸೊ ದ್ಯಾಟ್ ವಿಸಿಟೆಡ್ ಥಿಂಗ್ ದಟ್ ವಿ ಫರ್ಗಾಟ್, ನೋ? ಸೊ ದಿಸ್ ಈಸ್ ಹೌ ವಿ ಆರ್ ಡೂಯಿಂಗ್ ಇಟ್. ಸೊ ಒಂದು ನೋಡ್ನ ಪಾಪ್ಔಟ್ ಕ್ಯೂ ಮಾಡಿ ಪಾಪ್ಔಟ್ ಮಾಡಿದ್ವಿ ಆ್ಯಂಡ್ ನೈಬರ್ಸ್ನ ಪ್ರೋಬ್ ಮಾಡಲಿಕ್ಕೆ ರೆಡಿ ಇದ್ದೀವಿ. ಬಿಫೋರ್ ದಟ್ ದೇರ್ ಇಸ್ ಒನ್ ಥಿಂಗ್ ಕಾಲ್ಡ್ ಆಸ್ ವಿಸಿಟೆಡ್, ರೈಟ್? ವಿ ವಿಲ್ ಕ್ವಿಕ್ಲಿ ಮೇಕ್ ದಟ್. ಅದಕ್ಕೊಂದು ಇನ್ನೊಂದು ಸಿಂಪ್ಲೆಸ್ಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ, ಲ್ಯಾಂಗ್ವೇಜ್ ನ್ಯೂಆನ್ಸಸ್ ಇದು. ಮತ್ತಾಗೆ ಇಟ್ಸ್ ಅ ಸಿಂಪಲ್ ಪ್ರಿಮಿಟಿವ್ ಆಪರೇಷನ್, ರೈಟ್? ವಿಸಿಟೆಡಿಗೆ ನಾವೇನು ಬರ್ಕೊತಿದ್ವಿ, ನ್ಯೂ ಹ್ಯಾಸ್ ಸೆಟ್ ಅಂತ ಹೇಳಿ ಬರ್ಕೊಡ್ತಾ ಇದ್ವಿ, ರೈಟ್? ಈ ಥರ ಇದನ್ನೂ ಬರಿಬೋದು. ಅಥವಾ ಸಿಂಪ್ಲರ್ ಆಗಿ ಈ ಥರ ಗ್ರಾಫಲ್ಲಿರ್ತಕ್ಕಂಥವಾಗ ಕನ್ವೆನ್ಷನ್ ಬಂದುಬಿಟ್ಟು ಯು ಕ್ಯಾನ್ ಸಿಂಪ್ಲಿ ಸೇ ನ್ಯೂ ಅಪ್ ಅ ಬೂಲಿಯನ್ ಅರೇ, ರೈಟ್? ಬೂಲಿಯನ್ ಅರೇ ಆಫ್ ಲೆಂತ್ ಎನ್. ಇಟ್ ಈಸ್ ನಥಿಂಗ್ ಬಟ್ ಹ್ಯಾಸೆಟ್ ಓನ್ಲಿ. ಆ ಹ್ಯಾಸೆಟ್ ಒಳಗಡೆ ನಾವು ಏನು ದಬ್ತಿದ್ವಿ, ನಮಗೆ ಇದು ನೋಡ್ನ ದಬ್ತಿದ್ವಿ. ಅದ್ರ ಬದಲು ಇಲ್ಲೇನು ಮಾಡ್ತಿದ್ವಿ, ಆ ಪರ್ಟಿಕ್ಯುಲರ್ ವ್ಯಾಲ್ಯೂ 0 ವಿಸಿಟ್ ಆಗಿದೆನಾ, 1 ವಿಸಿಟ್ ಆಗಿದೆನಾ, ಸೆಕೆಂಡ್ ನೋಡ್ ವಿಸಿಟ್ ಆಗಿದೆನಾ, ಥರ್ಡ್ ನೋಡ್. ಇಟ್ ಗಿವ್ಸ್ ಯು ಅಟ್ ಕೈಂಡ್ ಆಫ್ ಅ ಡೈರೆಕ್ಟ್, ಏನಂತಾರೆ, ಒಂದು ಡೈರೆಕ್ಟ್ ಇಂಟ್ಯೂಷನ್. ಹೇಗೆ ಡೈರೆಕ್ಟ್ ಇಂಟ್ಯೂಷನ್ ನೋಡೋಣ. ಇವಾಗ ಫಸ್ಟ್ ನೋಡೋಣ, ಇಲ್ಲೇನಾಗುತ್ತೆ, ಇಫ್ ಏನು ಮಾಡಬೇಕು, ಇದು ವಿಸಿಟ್ ಆಗಿಲ್ಲ ಈ ನೈಬರ್, ಇಲ್ಲೇನು ಮಾಡ್ತಿದ್ವಿ, ನೈಬರ್ನ ಪ್ರೋಬ್ ಮಾಡ್ತಾಯಿದ್ವಿ. ಇವಾಗ ಈ ವಿಸಿಟೆಡಲ್ಲಿ ಈ ನೈಬರು ಏನಾಗಿಲ್ಲ, ಇಫ್ ಇಟ್ ಈಸ್ ನಾಟ್ ವಿಸಿಟೆಡ್, ನೋಡಿ ಅಲ್ಲಿ ಎಷ್ಟು ಕ್ವಿಕ್ಕಾಗಿ ಇಂಟ್ಯೂಷನ್ ಬಿಲ್ಡ್ ಆಯಿತು. ಇಫ್ ಇಟ್ ಈಸ್ ನಾಟ್ ವಿಸಿಟೆಡ್, ನಾನು ಏನು ಮಾಡಬೇಕು, ಕ್ಯೂವಿಗೆ ಆಫರ್ ಮಾಡಬೇಕು, ರೈಟ್? ಮಿನ್ ಹೀಪಿಗೆ
ಐ ನೀಡ್ ಟು ಎನ್ ಕ್ಯೂ ದಿಸ್, ರೈಟ್. ಎನ್ ಕ್ಯೂ ಮಾಡಬೇಕು. ಎನ್ ಕ್ಯೂಗೆ ಏನು ಮಾಡಬೇಕು, ಎನ್ ಕ್ಯೂ ಏನು ಮಾಡಬೇಕು, ಇಲ್ಲಿ ಏನಿದೆ, ಇಲ್ಲಿ ಎನ್ ಕ್ಯೂ ಬಂದುಬಿಟ್ಟು ನೈಬರ್ನ ಫಸ್ಟ್ ಎನ್ ಕ್ಯೂ ಮಾಡಬೇಕು, ದ ನೈಬರ್ ನೋಡ್, ದಟ್ ಈಸ್ ವಾಟ್ ವಿ ವಿಲ್ ಡಿ ಕ್ಯೂ ಫರ್ದರ್ ಆನ್, ಆ್ಯಂಡ್ ಡಿಸ್ಟೆನ್ಸ್. ನಾವು ದಿಸ್ ಇಸ್ ವೇರ್ ದ ಇಂಪಾರ್ಟೆಂಟ್ ಸ್ಟಫ್ ಇಸ್. ಹೌ ಡು ವಿ ಕ್ಯಾಲ್ಕುಲೇಟ್ ದ ಮ್ಯಾನ್ಹ್ಯಾಟನ್ ಡಿಸ್ಟೆನ್ಸ್? ಏನು ರೀ ಇದರೊಳಗಡೆ ಏನಿದೆ, ದಿಸ್ ಇಸ್ ಅ ಬಿಗ್ಗರ್ ಅರ್ಥಮೆಟಿಕ್ ಲಾಜಿಕ್ ಅಷ್ಟೇ ಇಲ್ಲಿರೋದು. x1 xj, xi xj, yi yj, ಯಾವುದು ನಮ್ಮದು ನೋಡೋಣ. ಅದನ್ನೇ ಸಿಂಪಲ್ಲಾಗಿ ನೋಡಿ, ನಾನು ಬರಿತೀನಿ, ನಿಮಗೆ ಅರ್ಥ ಆಗುತ್ತೆ ನೋಡಿ. ಥಿಂಗ್ಸ್ ನಮಗೇನು ಬೇಕು, ಆ್ಯಬ್ಸಲ್ಯೂಟ್ಸ್ ಬೇಕು, ರೈಟ್. ಆ್ಯಬ್ಸ್ ABS ಆ್ಯಬ್ಸಲ್ಯೂಟ್ ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ. ಆ್ಯಂಡ್ ಇನ್ನೊಂದು ಆ್ಯಬ್ಸಲ್ಯೂಟ್ ಬೇಕು, ಅದೊಂದು ತೊಗೊಳ್ಳೋಣ, ಮ್ಯಾಥ್ ಡಾಟ್ ಆ್ಯಬ್ಸಲ್ಯೂಟ್, ರೈಟ್. ಇವೆರಡು ತೊಗೊಳ್ಳೋಣ. ಇವಾಗ ಇದರಲ್ಲಿ ಏನು ಬೇಕು, x1 x2 ಬೇಕು, ರೈಟ್. ಆ್ಯಬ್ಸಲ್ಯೂಟ್ಸಲ್ಲಿ ಇದ್ದೀವಿ. ವಾಟ್ ಈಸ್ ಎಕ್ಸ್ ಇವೆಲ್ಲ ಎಲ್ಲಿದ್ದಾವೆ, ಈ ವ್ಯಾಲ್ಯೂಸು ಇಲ್ಲಿದ್ದಾವೆ, ಈ ವ್ಯಾಲ್ಯೂಸ್ ಇದು, ದಿಸ್ ಈಸ್ ದಿಸ್ ಒನ್, ರೈಟ್. ಸೊ ಪಾಯಿಂಟ್ಸ್ ಆಫ್ ಎರಡು, ದಿಸ್ ಇಸ್ ಅ ಜಾಗರ್ಡ್ ಅರೇ, ರೈಟ್. ಸೊ ಇಲ್ಲಿ ಬಂದುಬಿಟ್ಟು ಮೊದಲನೇ ಪಾಯಿಂಟ್ ಯಾವುದು, ಮೊದಲನೇ ಪಾಯಿಂಟ್ x1 ಅಥವಾ xi ಯಾವುದು, xi ಬಂದುಬಿಟ್ಟು ಯಾವ ನೋಡಲ್ಲಿದ್ದೀನೋ ಈ ನೋಡೇ ನನಗೆ ಮೊದಲನೇ ನೋಡು, ಇದು ನೋಡ್ ಬಂದುಬಿಟ್ಟು ಎರಡನೇ ನೋಡು, ದಿಸ್ ಇಸ್ ಫಸ್ಟ್ ನೋಡ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ನೋಡ್. ಇವಾಗ ಯಾವುದು ಇದು ನೋಡ್, ದಿಸ್ ಇಸ್ ಅಂಡರ್ ದ ನೇಮ್ ಕಾಲ್ಡ್ ಅಸ್, ನೋಡಿ ಅರ್ಥ ಮಾಡ್ಕೊಳ್ಳಿ, ನೋಡ್, ಬಿಕಾಸ್ ವಿ ಆರ್ ಪ್ರೋಬಿಂಗ್ ದ ನೈಬರ್ಸ್ ಆಫ್ ನೋಡ್, ರೈಟ್. ನೈಬರ್ಸ್ ಆಫ್ ಬರೆದ್ಬಿಡ, ನೈಬರ್ಸ್ ಆಫ್ ನೋಡ್ನ ನಾವು ಪ್ರೋಬ್ ಮಾಡ್ತಾ ಇರೋದು ಇಲ್ಲಿ ಬರೆದಿ, ಇನ್ನೂ ಬೇರೆ ಇರಬೇಕಂದ್ರೆ probing the neighbors of node, literally typical node, ಇಲ್ಲಿ ನೋಡ್. ಸೊ ಆ ನೋಡಿನ ಏನು ಇದು ಯಾವಾಗಲೂ ಎರಡೇ ಇರುತ್ತೆ ವ್ಯಾಲ್ಯೂ, ಐದರ್ ಎಕ್ಸ್ ಆ್ಯಕ್ಸಸ್ ಅಥವಾ ವೈ ಆ್ಯಕ್ಸಸ್. ಅದರೊಳಗಡೆ ಇರೋ ಮೊದಲನೇ ವ್ಯಾಲ್ಯೂ ವಿಚ್ ಇಸ್ ಎಕ್ಸ್ ಆ್ಯಕ್ಸಸ್ 0 ಮೈನಸ್ ನೆಕ್ಸ್ಟ್ ಮುಂದೆ ಹೋಗ್ತಿರ್ತಕ್ಕಂಥದ್ದು, ಮುಂದೆ ಯಾವುದು ಐ ಬಂದ್ಬಿಟ್ಟು ಮುಂದೆ, ರೈಟ್. ಸೊ ಸಿಂಪಲ್ ಅದನ್ನು ಬರೆಯೋಣ, ಪಾಯಿಂಟ್ಸ್ ಆಫ್ ಐ ಇನ್ನು ಯಾವುದು ಅದರದ್ದು ಎಕ್ಸ್ ವ್ಯಾಲ್ಯೂ, ಸೊ 0. ಆ್ಯಂಡ್ ಸಿಮಿಲರ್ಲಿ ಇಲ್ಲೇನಾಗುತ್ತೆ, ಪಾಯಿಂಟ್ಸ್ ಆಫ್ ನೋಡೋಣ ಯಾವ್ದು ಬರೀಬೇಕು ಅಂತ ಹೇಳಿ, ಆ್ಯಂಡ್ ಮೈನಸ್ ಅಗೇನ್ ವಾಪಸ್ ಪಾಯಿಂಟ್ಸ್ ಆಫ್ ಇದು ಯಾವುದು. ಸೊ ಪಾಯಿಂಟ್ಸ್ ಆಫ್ ಇಲ್ಲಿ ಯಾವ್ದು ಬರೀಬೇಕು, ಈ ನೋಡೇ ಬರೀಬೇಕು. ನೋಡಿನ ವೈ ವ್ಯಾಲ್ಯೂ ದಟ್ ಈಸ್ 1ಅಲ್ಲಿದೆ. ನೆಕ್ಸ್ಟ್ ಯಾವುದು ಐನ ವ್ಯಾಲ್ಯೂ, ಅದು 1ಅಲ್ಲಿದೆ. ನೆಕ್ಸ್ಟ್ ಮುಗಿದೋಯ್ತು, ಇಷ್ಟೇ. ಸೊ ಮ್ಯಾನ್ಹ್ಯಾಟನ್ ಡಿಸ್ಟೆನ್ಸಿಗೆ ನನಗೇನು ಬೇಕಾಗಿಲ್ಲ, ಬೇಸಿಕಲಿ ಅ ಬಿಗ್ಗರ್ ಲಾಜಿಕ್ಕೇ ಬೇಕಾಗಿಲ್ಲ. This is how I quickly calculate it, right. This is little bit optimize ಅನ್ಕೊಂಡ್ರೆ, if it is intuitional to you, intuitions, right. Done. This must solve major of the problem. But one quick thing, you see this visited na ನಾವೇನು ಮಾಡ್ತಾ ಇದ್ವಿ, ಕನ್ಸ್ಯೂಮ್ ಮಾಡ್ತಾ ಇದ್ವಿ. ವೇರ್ ಆರ್ ವಿ ಅಪೆಂಡಿಂಗ್ ದಿಸ್, ವೇರ್ ಆರ್ ವಿ ಆ್ಯಡಿಂಗ್ ಟು ವಿಸಿಟ್ ಆಗಿದೆ ಅಂತ ಹೇಳ್ತೀವಿ. ಮೊದಲನೇ ಟೈಮೇ ಪ್ರೋಬ್ ಮಾಡಿದಾಗೆ ಇಲ್ಲೇ ವಿಸಿಟೆಡ್ ಆಫ್ ನೋಡ್ನ ನಾವೇನು ಮಾರ್ಕ್ ಮಾಡಬೇಕು, ಇಲ್ಲಿ ನೋಡ್ ಈಕ್ವಲ್ ಟು ಟ್ರೂ, ವಿಸಿಟ್ ಆಗಿ ಹೋಯಿತು. ವಿಸಿಟ್ ಆದ ತಕ್ಷಣ ನಾವು ಏನು ಮಾಡಬೇಕು, ಕನೆಕ್ಷನ್ ಫಾರ್ಮ್ ಮಾಡಬೇಕು ಆ್ಯಂಡ್ ಕಾಸ್ಟ್ ಡಿಸ್ಟೆನ್ಸ್ನ ಅಪ್ಡೇಟ್ ಮಾಡಬೇಕು. ಇದನ್ನೇ ತೊಗೊಳ್ಳೋಣ, ಇಲ್ಲೊಂದು ಕಾಸ್ಟ್ ಅಂತ ಹೇಳಿ ಇಟ್ಕೊಳ್ಳೋಣ, ವ್ಯಾರ್ ಕಾಸ್ಟ್ ಅಥವಾ ಇಂಟಿಜರ್ ವ್ಯಾಲ್ಯೂ ಕಾಸ್ಟ್ ಈಸ್ ಈಕ್ವಲ್ ಟು ಎಷ್ಟು 0 ಅಂತ ಹೇಳಿ ತೊಗೊಳ್ಳೋಣ. ಇದನ್ನು ನಾವು ಏನು ಮಾಡ್ಕೊತ ಹೋಗೋಣ, ಕಾಸ್ಟ್ ಈಸ್ ಈಕ್ವಲ್ ಟು ಏನು ಮಾಡಬೇಕು, ವಾಟ್ ಎವರ್ ದ ಪ್ರೀವಿಯಸ್ ರನ್ನಿಂಗ್ ಸಮ್ ಆಗಿರೋದ್ರಿಂದ ಕಾಸ್ಟ್ ಪ್ಲಸ್ ಏನಾಗುತ್ತೆ, ಇಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್, ದಟ್ ಈಸ್ ವಾಟ್ ಗೆಟ್ಸ್ ಆ್ಯಡೆಡ್, ನೋ ದ ಮಿನಿಮಮ್ ಡಿಸ್ಟೆನ್ಸ್ ದಟ್ ಗೆಟ್ಸ್ ಆ್ಯಡೆಡ್. ಸೊ ಆ್ಯಡ್ ಆಯಿತು. ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಾಗಿದೆ, ಸೊ ಕೊನೆಗೆ ಏನಾಗಬೇಕು, ರಿಟರ್ನ್ ದಿಸ್ ಕಾಸ್ಟ್ ವಿಚ್ ವಿ ಟಾಕ್ಡ್ ಅಬೌಟ್, ರೈಟ್. ರಿಟರ್ನ್ ದಿಸ್ ಕಾಸ್ಟ್, ಸೊ ವಿ ವಿಲ್ ಅಲ್ಟಿಮೇಟ್ಲಿ ರಿಟರ್ನ್ ದಿಸ್ ಕಾಸ್ಟ್, ರೈಟ್. ಇಲ್ಲಿ ಏನು ಆಗುತ್ತೆ ಒಂದು ಪ್ರಾಬ್ಲಮ್ ಅಂತ ಹೇಳಂದರೆ, ಇದನ್ನು ನಾವು ರನ್ ಮಾಡ್ಬೋದು. ಲೆಟ್ಸ್ ಫಿಕ್ಸ್ ದ ಸರ್ಟನ್ ಥಿಂಗ್ಸ್. ಇವಾಗ ಆಪ್ಟಿಮೈಸೇಷನ್ ಏನೇನು ಮಾಡ್ಬೋದು ಅಂತ ಹೇಳಿ. ಸೊ ಸಿಂಟ್ಯಾಕ್ಸ್ ಎರರ್ಸ್ ಇದ್ದಾವೆ. ಲೆಟ್ಸ್ ಸಿ ಕ್ವಿಕ್ಲಿ ವಾಟ್ ಆರ್ ದ ಸಿಂಟ್ಯಾಕ್ಸ್ ಎರರ್ಸ್ ಟು ದಿಸ್. ಇದನ್ನು ಕ್ವಿಕ್ಲಿ ಕಾಮೆಂಟ್ ಮಾಡುವ, ರೈಟ್. ಸಿಂಟ್ಯಾಕ್ಸ್ ಎರರ್ ಫಿಕ್ಸ್ ಮಾಡುವ ಮೊದಲು ಏನಾದರೂ ಸಿಂಟ್ಯಾಕ್ಸ್ ಎರರ್ಸ್ ಇದ್ದರೆ, ಇಲ್ಲ ಅಂತ ಹೇಳಂದ್ರೆ ಇಲ್ಲ, ಡೈರೆಕ್ಟಾಗಿ ಲಾಜಿಕಲ್ ಎರರ್ಸ್ ಇದ್ದಾವೆ. ಇದು ನೋಡಿ ನಮ್ಮ ಇಂಟ್ಯೂಷನ್ ಹೆಂಗಿತ್ತು, ವಿ ಹ್ಯಾವ್ ಕನ್ವರ್ಟೆಡ್ ದ್ಯಾಟ್ ಇನ್ ಟು ಕೋಡ್, ರೈಟ್. ಆಲ್ರೆಡಿ ಮುಗೀತು, ಇಷ್ಟೇ ಕೋಡ್ ಇರೋದು. ಇದರೊಳಗಡೆ ಏನಾಗ್ತಿದೆ, 116 ಬರ್ತಾಯಿದೆ. 116 ಬರೋ ಕಾರಣ ಏನು ಅಂತ ಹೇಳಂದರೆ, ಮಿನಿಮಮ್ ಹೀಪಲ್ಲಿ ಇಫ್ ಯು ಬಿಲ್ಡ್ ದಿಸ್ ಡ್ರೈ ರನ್ ಮಾಡಿದಾಗ ಏನಾಗುತ್ತೆ, ಎಲ್ಲ ವ್ಯಾಲ್ಯೂ ಹಾಕ್ಬಿಟ್ಟಿರ್ತೀವಿ ನಾವು, ಎಲ್ಲದನ್ನೂ ಲೋಡ್ ಮಾಡಿದ್ದೀವಿ ತಾನೇ. ಇಲ್ಲಿ ಎಲ್ಲ ನೈಬರ್ಸ್ನೂ ನಾವೇನು ಮಾಡ್ತೀವಿ, ವಿಸಿಟೆಡ್ ಇಲ್ಲ ಅಂತ ಹೇಳಂದರೆ ಬಿಟ್ಟರೆ ಬೇರೆ ಎಲ್ಲದು ಏನಾಗುತ್ತೆ, ಲೋಡ್ ಆಗುತ್ತೆ. ಇಟ್ ವಿಲ್ ನೆವರ್ ಎಂಡ್. ದೇರ್ ಕಮ್ಸ್ ಮತ್ತೆ ರಿಡಂಡೆಂಟ್ ಏನು ಬಂದುಬಿಡ್ತವೆ, ನೋಟ್ಸ್ಗಳು ಬಂದುಬಿಡ್ತವೆ. ಆ ಕಾರಣದಿಂದಾಗಿ ವಿ ಮೇಕ್ ಒನ್ ಮೋರ್ ಇಫ್ ಕಂಡೀಷನ್ ಚೆಕ್. ಏನಂತ ಹೇಳಿ, ಇಫ್ ನಾಟ್ ವಿಸಿಟೆಡ್ ಒಳಗಡೆ ಇತ್ತು ಅಂದರೆ ಇದಿಷ್ಟು ಮಾಡಬೇಕಾಗಿರೋದು. ಇಟ್ಸ್ ಅ ಡಬಲ್ ಡೆಕ್ಕರ್ ಚೆಕ್ ಅಂತ ಹೇಳಿ ಕರೀತಾರೆ ಇದರಲ್ಲಿ. ಇದು ಏನಕ್ಕೆ ಅಂತ ಹೇಳಂದರೆ, ಮಿನಿಮಮ್ ಹೀಪ್ನ ನೀವು ಟ್ರೇಸ್ ಮಾಡ್ಕೊತ ಹೋಗಿ. ಲಾಸ್ಟ್ ಟೈಮ್ ಹೇಗೆ ಟ್ರೇಸ್ ಮಾಡಿಸಿದ್ನೋ ಈ ಪ್ರಾಬ್ಲಮಲ್ಲಿ, ಇಲ್ಲೊಂದು ಪ್ರಾಬ್ಲಮ್ ಬರ್ದೈತಲ್ಲ,
ಈ ಲೆಂತ್ ಆಗೋಗ್ಬಿಡುತ್ತೆ ವಿಡಿಯೋ. ಆ ಕಾರಣಕ್ಕೋಸ್ಕರ ಈ ರೀತಿಯಲ್ಲಿ ನಾನು ಹೇಗೆ ಇದನ್ನು ಟ್ರೇಸ್ ಮಾಡಿಸಿದ್ನಲ್ಲ ಆ ಥರ ಟ್ರೇಸ್ ಮಾಡ್ತಾ ಹೋಗಿ ಬರೀ ಮಿನಿಮಮ್ ಪಾತ್ರು ಮೊದಲು ಬಂದುಬಿಡುತ್ತೆ, ಮಿನಿಮಮ್ ಪಾತ್ ಆಗಿ ಹೋಗ್ಬಿಡುತ್ತೆ, ಇದಿಷ್ಟು ನಡೆದೋಗ್ಬಿಡುತ್ತೆ, ಇದು ರೆಡ್ಡಲ್ಲಿ ಇರ್ತಕ್ಕಂಥದ್ದು ಟ್ರೇಸ್ ಆಗಿ ಹೋಯಿತು. ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, ಇನ್ನೊಂದು ರಿಡಂಡೆನ್ಸಿ ಏನು ಬರ್ತಾ ಹೋಗ್ತವೆ, ಎಡ್ಜಸ್ಗಳು ಬರ್ತಾ ಹೋಗ್ತವೆ. ಆವಾಗ ಮಿನಿಮಮ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಕಾಸ್ಟ್ ಜಾಸ್ತಿ ಆಗ್ತಾ ನಮಗೆ ದೊಡ್ಡ ವ್ಯಾಲ್ಯೂ ಬರ್ತಾ ಶುರು ಆಗುತ್ತೆ. ಇವಾಗ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆ ಚೆಕ್ ಹಾಕಿದಾದ್ಮೇಲೆ ನೋಡೋಣ ವ್ಯಾಲ್ಯೂ ಬರುತ್ತಾ ಅಂತ ಹೇಳಿ. ಇಲ್ಲೇನಾಗ್ತಿದೆ, ಐ ಅನ್ನೋದಿಲ್ಲ, ಇಲ್ಲಿರೋದೇನು ನೋಡ್, ರೈಟ್, ನೋಡುವ ಏನು ಬರುತ್ತೆ ಅಂತ ಹೇಳಿ. 2 ಸೆಕೆಂಡ್ಸಲ್ಲಿ ಆನ್ಸರ್ ಬಂತು. ಎಕ್ಸೆಪ್ಟ್ ಆಗುತ್ತಾ, ಲೆಟ್ಸ್ ಚೆಕ್. ಇಫ್ ಎಕ್ಸೆಪ್ಟೆಡ್ ವಿ ಆರ್ ಡನ್. ವಿತಿನ್ ನೋ ಟೈಮ್ ವಿ ಹ್ಯಾವ್ ಸಾಲ್ವ್ ದ ಪ್ರಾಬ್ಲಮ್. ಎಸ್, ವಿ ಆರ್ ಡನ್. ಬಟ್ ದೆನ್ ಈ ಶ್ರೇಣಿಯಲ್ಲಿ ನೋಡಿ ವಿ ಆರ್ ಅಟ್ ದಿ ವೆರಿ ಲಾಸ್ಟ್. ಓಕೆ, ದಟ್ಸ್ ಓಕೆ, ದಟ್ಸ್ ಸ್ಟಿಲ್ ಓಕೆ. ವಿ ಕ್ಯಾನ್ ಇಂಟರ್ವ್ಯೂಸಲ್ಲಿ ಅಥವಾ ಬೇರೆಯಲ್ಲಿ ಇಷ್ಟು ನಾವು ಇಂಟ್ಯೂಷನ್, ಇದು ಬರೀ ಇಂಟರ್ವ್ಯೂಸಿಗೆ ಅಷ್ಟೇ ಸಾಲ್ವ್ ಮಾಡೋದಲ್ಲ ನಾನು ಹೇಳ್ತಾ ಇರೋದು. ದಿಸ್ ಆ್ಯಸ್ ಅನ್ ಇಂಜಿನಿಯರ್ ಇಟ್ಸ್ ಎಬಿಲಿಟಿ ಟು ಟ್ರೈನ್ ಯುವರ್ ಮೈಂಡ್ ಆ್ಯಸ್ ವೆಲ್. ರಿಯಾಲಿಟಿನ ನೆಕ್ಸ್ಟ್ ಟೈಮ್ ಈ ಥರ ಗ್ರಾಫ್ನ ನೋಡಿದಾಗಿರಲಿ ಅಥವಾ ಸಿಚುವೇಷನ್ಸ್ನ ನೋಡಿದಾಗಿರಲಿ ಇದನ್ನು ಹೇಗೆ ನಾನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಇಮಿಡಿಯೇಟಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ, ರೈಟ್. ಸೊ ಇಟ್ ಈಸ್ ನಾಟ್ ಓನ್ಲಿ ಫಾರ್ ದ್ಯಾಟ್. ಸಬ್ಮಿಷನ್ಸ್ ಇವನ್ನೆಲ್ಲವನ್ನು ನಾವು ಏನು ಮಾಡ್ಬೋದು, ಈ ಕೇಸಲ್ಲಿ ಎಲ್ಲಿದೆ ಅಲ್ಲ, ಇದನ್ನು ನಾವು ಏನಾದರೂ ಕನ್ಸಿಡರ್ ಮಾಡ್ಕೋಬೋದು. ಇಲ್ಲಿ ನಮಗೆ ಆಪ್ಟಿಮೈಸೇಷನ್ ಮಾಡೋದಿದ್ರೆ ಮಾಡ್ಬೋದು. ಬಟ್ ದಿಸ್ ವಿ ಕ್ಯಾನ್ ಸಾಲ್ವ್ ಇಟ್ ಸೆಲ್ಫ್ ಇಸ್ ಅ ಟ್ಯಾಪ್ ಆನ್ ಅವರ್ ಬ್ಯಾಕ್ ದಟ್ ವಿ ಆರ್ ಏಬಲ್ ಟು ಡ್ರಿಲ್ ಡೌನ್ ದ ಇಂಟ್ಯೂಷನ್ ಆ್ಯಂಡ್ ಕೋಡ್ ಇಟ್ ಅಪ್. ಇಫ್ ನಿಮಗೆ ಫರ್ದರ್ ನಾವು ಇವಾಗ ಇಂಟ್ರೆಸ್ಟೆಡ್ ಇದ್ದರೆ ವಿ ವಿಲ್ ಗೆಟ್ ಇನ್ ಟು ಒನ್ ಥಿಯರಿಟಿಕಲ್ ಆಸ್ಪೆಕ್ಟ್ ಆಫ್ ಇಟ್. ದ್ಯಾಟ್ ಈಸ್ ಯು ಸಿ ಎಷ್ಟು ನನಗೆ ಪಾತ್ ಇದೆ, ಈ ರೆಡ್ ಪಾತ್ನ ಕೌಂಟ್ ಮಾಡೋಣ, ನೋಟ್ಸ್ ಜೊತೆಗೆ ಏನಾದರೂ ಸಂಬಂಧ ಇದೆನಾ, ಅದರಿಂದ ನಾವೇನಾದರೂ ಆಪ್ಟಿಮೈಸ್ ಮಾಡ್ಬೋದಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಕ್ವಿಕ್ಲಿ. ಎಷ್ಟು ಎಡ್ಜಸ್ ಇದ್ದಾವೆ, ನೋಟ್ಸ್ ಎಷ್ಟಿದ್ದಾವೆ, 5 ನೋಟ್ಸ್ ಇದ್ದಾವೆ, ಒಪ್ಕೊಳ್ತೀರಾ? 0 ಇಂದ 1 2 3 4, ದ್ಯಾಟ್ ಮೀನ್ಸ್ 0ದು 1. ಸೊ ಹಾಗಿದ್ರೆ 1 2 3 4 ಆ್ಯಂಡ್ 5 ನೋಟ್ಸ್ ಇದ್ದಾವೆ. ಎನ್ ಇಸ್ 5, ರೈಟ್, ಅಂಡರ್ಸ್ಟುಡ್. ಹೌ ಮೆನಿ ಎಡ್ಜಸ್ ಇದ್ದಾವೆ? 1 ಎಡ್ಜ್, 2 3 ಆ್ಯಂಡ್ 4, ದ್ಯಾಟ್ಸ್ ಆಲ್ ಎಡ್ಜಸ್. ಅಂದರೆ ಯಾವಾಗಲೂ ಒಂದು ಈ ಥರ ಮಿನಿಮಮ್ ಕನೆಕ್ಟೆಡಲ್ಲಿ ನನಗೆ ಒಂದು ಲೆಸ್ ದ್ಯಾನ್ ವಾಟ್ ಎವರ್ ದ ನೋಟ್ಸ್ ಆರ್ ವಿಲ್ ಬಿ ಈಕ್ವಲ್ ಟು ಎಡ್ಜಸ್. ಐ ವಿಲ್ ರಿಪೀಟ್ ಮೈ ಸೆಲ್ಫ್. ಒನ್ ಆಪ್ಟಿಮೈಸೇಷನ್ ಇಲ್ಲಿ ಬರೆಯೋಣ, ಒಂದು ಆಪ್ಟಿಮೈಸ್ ವಿತ್ ಅ ಲಾಜಿಕ್ ದ್ಯಾಟ್ ಏನು ಎಡ್ಜಸ್ ಎಷ್ಟಿರ್ತವೆ ಇಂಥ ಒಂದು ಟ್ರೀಯಲ್ಲಿ n-1 ಇರ್ತವೆ, ರೈಟ್. ಅಂಥ ಒಂದು ಏನಾದರೂ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಾಯಿತು ಅಂದರೆ ನೋಡೋಣ ಅದರಿಂದ ಏನಾದರೂ ಆಪ್ಟಿಮೈಸ್ ಆಗುತ್ತಾ, ನಾವೇನಾದರೂ ಹೊರಗಡೆ ಬರ್ತೀವ, ಎಡ್ಜಸ್ ಅಂತ ಹೇಳಿ ತೊಗೊಳ್ಳೋಣ. ಈಸ್ ಈಕ್ವಲ್ ಟು 0. ಈ ಎಡ್ಜಸ್ ಎಲ್ಲಿ ಫಾರ್ಮ್ ಆಗ್ತಿದ್ದಾವೆ? ಇಲ್ಲೇ ಫಾರ್ಮ್ ಆಗ್ತಿರೋದು. ಆ್ಯಸ್ ಸೂನ್ ಆಸ್ ವಿ ಆ್ಯಡ್ ಇಟ್ ಟು ಕಾಸ್ಟ್ ದಟ್ ಮೀನ್ಸ್ ದಟ್ ವಿ ಹ್ಯಾವ್ ಕನ್ಸಿಡರ್ ದಟ್ ಆಸ್ ಅನ್ ಎಡ್ಜ್ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಎಡ್ಜಸ್ ಪ್ಲಸ್ ಮಾಡೋಣ. ಮಾಡಿಬಿಟ್ಟು ಇಲ್ಲೇನು ಮಾಡೋಣ, ಇವಾಗ ಹೇಳಿರೋ ರೀತಿಯಲ್ಲೇ ನಡೆಸೋಣ. ವೈಲ್ ಎಡ್ಜಸ್ ಏನು, ಈ ಎಡ್ಜಸ್, ರೈಟ್, ಎಡ್ಜಸ್ ಈಸ್ ಲೆಸ್ ದ್ಯಾನ್ n-1, right, less than or equal to, maximum it can be n-1, right, less than or equal to n-1 ಇದ್ದಾಗ ಏನಾಗ್ತಿದೆ ನೋಡೋಣ. ಏನಾದರೂ ಆಪ್ಟಿಮೈಸೇಷನ್ ಆಯಿತಾ? 2 ಟೆಸ್ಟ್ ಕೇಸಸ್ ಇದ್ದಾವೆ, 2 ಟೆಸ್ಟ್ ಕೇಸಸಲ್ಲಿ ಏನಾದರೂ ಆಪ್ಟಿಮೈಸ್ ಆಗುತ್ತಾ? ಇಲ್ಲ. 2 ಮಿಲಿಸೆಕೆಂಡೇ. ಲಾಸ್ಟ್ ಎಕ್ಸೆಪ್ಟೆಡ್ ಸ್ಟೇಟ್ ಏನಿದೆ ನಮ್ಮ ಸೊಲ್ಯೂಷನ್ ಎಲ್ಲಿ ಬಂದಿತ್ತು, ಈ ಎಕ್ಸೆಪ್ಟೆಡಲ್ಲಿ ಎಲ್ಲಿದ್ದೀವಿ, ಇಲ್ಲಿದ್ದೀವಿ. ಇಷ್ಟೊಂದು ಎಷ್ಟಿದ್ದಾವೆ ಟೆಸ್ಟ್ ಕೇಸಸ್? 72 ಟೆಸ್ಟ್ ಕೇಸಸಲ್ಲಿ ಏನಾದರೂ ನಮಗೆ ಆ್ಯಾವ್ರೇಜ್ ತೆಗಿಲಿಕ್ಕಾಗುತ್ತಾ, ಇಂಪ್ರೂವೈಸ್ ಆಗ್ತೀರಾ? ಲೆಟ್ಸ್ ಚೆಕ್ ದ್ಯಾಟ್. ಯಾವುದಾದ್ರೂ ದೊಡ್ಡ ಗ್ರಾಫ್ಸ್ ಇರ್ತವೆ, ಅದನ್ನು ಟ್ರೈ ಮಾಡುವ, ನೋಡೋಣ ಏನಾಗುತ್ತೆ ಅಂತೇಳಿ. ಬೂಮ್, ಸಿ ದ್ಯಾಟ್ ಯು ಮೂವ್ ಫ್ರಮ್ ದ ವೆರಿ ಲಾಸ್ಟ್ ಆಫ್ 0.5 ಎಕ್ಸೆಪ್ಟೆನ್ಸಿನ ರೇಟಿಂದ ಹಿಡಿದು ಯು ವೆಂಟ್ ಇನ್ ಟು ಅಸ್ಟಾನಿಷಿಂಗ್ಲಿ ಎಷ್ಟು 80% ಇಂಪ್ರೂವೈಸ್ ಆಪ್ಟಿಮೈಸೇಷನ್ ಮಾಡಿದ್ದು, ಜಸ್ಟ್ ನೋಯಿಂಗ್ ದಿ ಥಿಯರಿ ಬಿಹೈಂಡ್ ಇಟ್, ರೈಟ್. ದ ಥಿಯರಿ ವಾಸ್ ಫಾರ್ ಎನಿ ಸಚ್ ಮಿನಿಮಲಿ ಕನೆಕ್ಟೆಡ್ ಅನ್ಡೈರೆಕ್ಟೆಡ್ ಗ್ರಾಫಲ್ಲಿ ಆಲ್ವೇಸ್ ಎಡ್ಜ್ ವಿಲ್ ಬಿ ಈಕ್ವಲ್ ಟು n-1. ಇದು ಒಂದು ಆಪ್ಟಿಮೈಸೇಷನ್. ಇನ್ನೊಂದು ಥಿಯರಿಟಿಕಲಿ ಜಸ್ಟ್ ಯಾರಿಗಾದರೂ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಇದನ್ನು ನಾವು ಏನಂತ ಕರಿತೀವಿ, ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂತ ಹೇಳಿ ಕರಿತೀವಿ. ಬಿಕಾಸ್ ಎಲ್ಲ ಕಡೆಗೂ ಮಿನಿಮಮ್ ಆಗಿ ನಾವು ಸ್ಪ್ಯಾನ್ ಔಟ್ ಮಾಡಿದ್ದೀವಿ. ಇಟ್ಸ್ ಅ ಟ್ರೀ ವಿತ್ ಮಿನಿಮಮ್ ಸ್ಪ್ಯಾನ್ ಔಟ್. ಇಟ್ಸ್ ಕಾಲ್ಡ್ ಆಸ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ. ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀದ ನೀವು ಅಪ್ಲಿಕೇಶನ್ ನೋಡಿದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ನೆಟ್ವರ್ಕ್ಸಿಂದ ಹಿಡಿದು ಯಾರು ಇದನ್ನು ಕಂಡುಹಿಡಿದು ಇದನ್ನು ಪ್ರಿಮ್ಸ್ ಆಲ್ಗರಿದಮ್ ಅಂತಲೂ ಕರೀತಾರೆ, ಇನ್ನೊಂದು ಕ್ರುಷಲ್ಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಬರುತ್ತೆ. ಆಲ್ ದಿಸ್ ಥಿಯರಿ ಯು ಹ್ಯಾವ್ ಟು
ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಡಿಸ್ಕವರಿ ಮಾಡ್ಕೋಬೇಕು ನಿಮಗೆ ನೀವೇ ಹೇಗೆ ಇದನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿ. ಇದ್ರದ್ದು ರಿಲೇಟೆಡ್ ಥಿಯರಿಗಳು ಏನಿರುತ್ತೋ ನಂತರ ಹೋಗಿ ಪ್ರೋವ್ ಮಾಡಬೇಕು. ಅವಾಗ ಅದು ಎಕ್ಸೆಪ್ಟೆನ್ಸ್, ಅವಾಗ ಅರ್ಥ ಆಗೋದು, ನನ್ನ ಪ್ರಕಾರ ನನ್ನ ಟೇಕ್, ಅವಾಗ ಅದು ಅರ್ಥ ಆಗೋದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದರದ್ದು ಥಿಯರೀಸ್ ಬಂದುಬಿಟ್ಟು ಇದು ಆಪ್ಟಿಮೈಸ್ ಥಿಯರಿ ಆಯಿತು ಅಂದರೆ ಇನ್ನೊಬ್ಬರ ಹತ್ರ ಮಾತಾಡ್ತಾ ಇದ್ದೀರಿ ಅಂತ ಹೇಳಂದರೆ ಇಫ್ ಸಂಬಡಿ ಸೇಸ್ ವಾಟ್ ಈಸ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ, ನೌ ಯು ನೋ, ಯು ಲಿಟ್ರಲಿ ಇಂಪ್ಲಿಮೆಂಟೆಡ್ ಆ್ಯಂಡ್ ಯು ನ್ಯೂ ದ ಇಂಟ್ಯೂಷನ್ ಬಿಹೈಂಡ್ ಅ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ. ಆ್ಯಂಡ್ Prim's algorithm, if I am not wrong and if I am recalling it correctly, I haven't searched for it, it's called as Prim's algorithm ಅಂತ ಹೇಳ್ಬಿಟ್ಟು ಕರೀತಾರೆ ಇದನ್ನು. ಯೂಸಿಂಗ್ ಏನು ಬಿ ಎಫ್ ಎಸ್ ಪ್ಲಸ್ ಪ್ರಿಯಾರಿಟಿ ಕ್ಯೂ ಇನ್ ಕೇಸ್ ಆಫ್ ಏನು, ಇನ್ ಕೇಸ್ ಆಫ್ ಆ್ಯನ್ ಡೈರೆಕ್ಟೆಡ್ ಗ್ರಾಫ್ ಅಲ್ಲ, ಅನ್ಡೈರೆಕ್ಟೆಡ್ ಅನ್ಡೈರೆಕ್ಟೆಡ್ ಗ್ರಾಫಲ್ಲಿ ಇದನ್ನು Prim's algorithm ಅಂತ ಹೇಳ್ತಾರೆ. That's all. If you look at the topics as well, maybe they would have given the similar topics. You see that union find ಇಂದನೂ find out ಮಾಡ್ಬೋದು. Graph theory, obviously you know, this is minimum spanning tree, right? This is minimum spanning tree, right? That is what it is called as. ನಾನು ಅಲ್ಲಿ ಹೋಗಿ ಒಂದ್ಸತಿ ನೋಡಿದಾದ್ಮೇಲೆ then I thought what is minimum spanning tree, and I also discovered what is minimum spanning tree at later point in time, right? All in all, this is how we construct this. I will leave it to this place. Happy coding, and we will discover much more. We will build upon such intuitions further going forward. Thanks for sticking so long. Hope you liked it.